ನಾನು ಹೇಳ್ತಿರೋದು ಹೋಲ್ ನಂಬರ್ ಸೆಕೆಂಡ್ ಯೂನಿಟ್ ಎಕ್ಸಸೈಸ್. ಫಸ್ಟ್ ಎಕ್ಸಸೈಸ್ ಹೇಳ್ತಿದ್ದೇನೆ. ಫಸ್ಟ್ ಎಕ್ಸಸೈಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಎಕ್ಸಸೈಸ್ ಫಸ್ಟ್ ಕ್ವಶನ್ ತಗೊಳ್ಳಿ, ಇದು ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ ಏನ್ ಹೇಳಿದ್ದಾರೆ ಚಿಲ್ಡ್ರನ್ಸ್ ಹೇಳಿ, ಯಾರಾದ್ರೂ ಇದು ಕ್ವಶನ್ ರೀಡ್ ಮಾಡಿ. ಫಸ್ಟ್ ಹೇಳಿ ನೋಡೋಣ ನನ್ಗೆ ಯಾರಾದ್ರೂ. ನೀವೇನ್ ಮಾಡಿ, ನಾನು ಬೇಸಿಕ್ಸ್ ಈ ಕ್ಲಾಸ್ದು ಇಂಟ್ರೊಡಕ್ಷನ್ ಹೇಳುವಾಗ ನಾನಲ್ಲಿ ನೇಚರ್ ನಂಬರ್ ಅಂತ ಬರ್ದಿದ್ದೆ ಅಲ್ಲ, ನಾನು ಹೇಳುವಾಗ ನ್ಯಾಚುರಲ್ ನಂಬರ್ ಅಂತಾನೆ ಹೇಳಿದ್ದೆ. ಅಲ್ಲಿ ವರ್ಡ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಅದು ನ್ಯಾಚುರಲ್, ಇದು NATURE ಅಂತ ಬರ್ದಿದ್ದೆ, ಇದು AL ಅಂತ ಬರ್ಕೊಳ್ಳಿ. ಅದಷ್ಟೇ ಕರೆಕ್ಷನ್ ಮಾಡ್ಕೊಳ್ಳಿ. ನ್ಯಾಚುರಲ್ ನಂಬರ್ ಇದೆ, ಅದು ನಾಟ್ ಎ ನೇಚರ್ ನಂಬರ್, ನ್ಯಾಚುರಲ್ ನಂಬರ್. ಇದು ನೋಟ್ ಮಾಡ್ಕೊಳ್ಳಿ. ನಾನು ಹೇಳುವಾಗ ಹೇಳಿದ್ದೆ, ಅಲ್ಲಿ ಎಲ್ಲ ಅನ್ನೋವಾಗ ನ್ಯಾಚುರಲ್ ನಂಬರ್ ಅಂತಾನೆ ಅಂದಿದ್ದೆ, ಆದ್ರೆ ಬರೆಯುವಾಗ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಏನ್ ಮಾಡಿ, ಅದು AL ಅಂತ ಬರ್ಕೊಳ್ಳಿ. ಓಕೆ, ಹಾ, ನಾನು ರಾಂಗ್ ಆಗಿ ಬರ್ತೀನಿ ಅಂತ ಅನ್ಕೋಬೇಡಿ. ಹೇಳೋವಾಗ ನಂಗೆ ಪೂರ್ತಿ ಕಾನ್ಸಂಟ್ರೇಷನ್ ಹೇಳೋದ್ರ ಮೇಲೆ ಇರುತ್ತೆ ಅಲ್ಲ, ಸೊ ಇಲ್ಲಿ ಕೆಲವೊಂದ್ ಕಡೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರತ್ತೆ, ನಾನು ತಪ್ಪು ಬರ್ಸಿದ್ದೇನೆ ಅಂತ ಅನ್ಕೋಬೇಡಿ. ಓಕೆ, ಯಾಕಂದ್ರೆ ನೀವು ಇನ್ನ ಚಿಕ್ಕ ಮಕ್ಕಳಿದ್ದೀರಿ, ನಿಮಗೆ ಗೊತ್ತಾಗಲ್ಲ ಯಾವ್ದು ಕರೆಕ್ಟ್ ಯಾವ್ದು ರಾಂಗ್ ಅಂತ. ನೀವು ಸ್ವಲ್ಪ 8th 9th ಹೀಗೆ ಬಂದ್ರೆ ನಿಮ್ಗೆ ನೀವು ಅರ್ಥ ಮಾಡ್ಕೋತೀರಿ ಇಲ್ಲಿ ಯಾವ ವರ್ಡ್ ಹೇಗೆ ಬರೀತಾರೆ ಅಂತ. ಇನ್ನ ಚಿಕ್ಕ ಮಕ್ಕಳು ಇರ್ತೀರಿ, ನೀವೇನ್ ಮಾಡ್ತೀರಿ, ನಾನು ಏನ್ ಬರ್ದಿರ್ತೀನಿ ಅದೇ ನೋಟ್ ಮಾಡ್ಕೊಂಡಿರ್ತೀರಿ. ಕೆಲವೊಂದ್ ಕಡೆ ನಾನು ಹೇಳುವಾಗ ಮಿಸ್ಟೇಕ್ ಆಗಿರತ್ತೆ, ಇಲ್ಲಿ ಬರೆಯುವಾಗ ಹೇಳೋದು ಕರೆಕ್ಟ್ ಹೇಳಿರ್ತೇನೆ, ಹೇಳುವಾಗ ಮಿಸ್ಟೇಕ್ ಮಾಡಿಲ್ಲ, ಆದ್ರೆ ಬರೆಯುವಾಗ ಕೆಲವೊಂದು ಮಿಸ್ಟೇಕ್ ಆಗಿರತ್ತೆ. ಸೊ ನೀವೇನ್ ಮಾಡ್ಬೇಕು, ಆ ವರ್ಡ್ಸ್ನ ಮಾತ್ರ ನೀವು ಕರೆಕ್ಟ್ ಆಗಿ ಬರಿಬೇಕು. ನಾನು ಏನ್ ಪ್ರೊನೌನ್ಸಿಯೇಟ್ ಮಾಡಿರ್ತೀನಲ್ಲ ಅದೇ ತರ ನೀವು ವರ್ಡ್ಸ್ನ ಕರೆಕ್ಟ್ ಆಗಿ ಬರಿಬೇಕು. ಎಲ್ಲಿ ನಾನು ಸ್ವಲ್ಪ ವರ್ಡ್ಸ್ ರಾಂಗ್ ಮಾಡಿದ್ದೇನೆಲ್ಲ ನೀವೇನ್ ಮಾಡಿ, ಗೂಗಲ್ ಅಲ್ಲಿ ಆ ವರ್ಡ್ ಪ್ರೊನೌನ್ಸಿಯೇಟ್ ಅಂತೂ ನಾನು ಕರೆಕ್ಟ್ ಮಾಡಿದ್ದೇನೆ, ಅದ್ರ ವರ್ಡ್ ನೀವು ಗೂಗಲ್ಗೆ ಸರ್ಚ್ ಮಾಡಿ ಕರೆಕ್ಟ್ ನೀವೇ ನೋಟ್ ಮಾಡ್ಕೋಬೇಕು, ಎಲ್ಲಿ ರಾಂಗ್ ಬರ್ದಿದ್ದೇನೆ ಅಂತ ಅನ್ಸಿದ್ರೆ. ಓಕೆ, ರಾಂಗ್ ಬರ್ಸಿದ್ದೀನಿ, ರಾಂಗ್ ಹೇಳಿದ್ದೀನಿ ಅಂತ ಅನ್ಕೋಬೇಡಿ. ನಾನು ಹೇಳೋದೆಲ್ಲಾನು ಕರೆಕ್ಟ್ ಆಗಿನೇ ಹೇಳಿನಿ, ಯಾವುದು ರಾಂಗ್ ಹೇಳಿಲ್ಲ, ನಿಮ್ಗೆ ಎಲ್ಲಾನು ಕರೆಕ್ಟ್ ಆಗಿ ಹೇಳಿದ್ದೇನೆ. ಇದು ನ್ಯಾಚುರಲ್ ನಂಬರ್ ಅಂತ ಮಾಡ್ಕೊಂಡ್ರ. ಓಕೆ, ರೈಟ್ ದ ನೆಕ್ಸ್ಟ್ 3 ನ್ಯಾಚುರಲ್ ನಂಬರ್ಸ್ ಆಫ್ಟರ್ 10,999. ಇಲ್ಲೇನ್ ಹೇಳಿದ್ದಾರೆ ಹೇಳಿ ಚಿಲ್ಡ್ರನ್ಸ್, ಇಲ್ಲೇನ್ ಹೇಳಿದ್ದಾರೆ 10,999 ಇದೆ, ಅದ್ರ ಮುಂದೆ 3 ನ್ಯಾಚುರಲ್ ನಂಬರ್ಸ್ ಯಾವಿದಾವೆ ಅಂತ ಹೇಳಂದಾರೆ. ಇದಾದ್ಮೇಲೆ ಯಾವ ನಂಬರ್ಸ್, ಇದಾದ್ಮೇಲೆ 3 ನಂಬರ್ಸ್ ಬರ್ತಾವು, 3 ಅತ್ತಲ್ಲ ಬಹಳಷ್ಟು ಬರ್ತಾವು, ಅದರಲ್ಲಿ ನೀವು 3 ನಂಬರ್ ಅಷ್ಟೇ ಬರಿ ಅಂತ ಹೇಳಿದ್ದಾರೆ. ಅವು ನ್ಯಾಚುರಲ್ ನಂಬರ್ಸ್ನೇ ಇರ್ಬೇಕು. ನ್ಯಾಚುರಲ್ ನಂಬರ್ ಹೌದು, ಇದು ನ್ಯಾಚುರಲ್ ನಂಬರ್ ಹೌದು. ಫಸ್ಟ್ ನಂಬರ್ ಯಾವ್ದೈತಿದು, ಫಸ್ಟ್ ಇದು ಯಾವ್ದೈತಿ ಅದೇ ನಂಬರ್ ಬರೀರಿ. ಇದ್ರ ನೆಕ್ಸ್ಟ್ ನಂಬರ್ ಬರಿಬೇಕಂದ್ರೆ ನೀವೇನ್ ಮಾಡ್ತೀರಿ, ಈ ನಂಬರಿಗೆ 1 + 1 ಆಡ್ ಮಾಡಬೇಕು. ನೆಕ್ಸ್ಟ್ ನಂಬರ್ ಕೇಳಿದ್ರೆ ಇಲ್ಲಿ 1 ಆಡ್ ಮಾಡಬೇಕು. ಬಿಫೋರ್ ನಂಬರ್, ಮೊದಲಿನ ನಂಬರ್ ಕೇಳಿದ್ರೆ ಈ ವ್ಯಾಲ್ಯೂ ಮೊದಲು ಇರೋ ವ್ಯಾಲ್ಯೂಸ್ ಕೇಳಿದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಪ್ಲಸ್ ಸೈನ್ ಹೋಗಿ ಮೈನಸ್ ಸೈನ್ ಬರ್ತೈತಿ. ಓಕೆ, ಇಲ್ಲಿ ನೆಕ್ಸ್ಟ್ ಆಫ್ಟರ್ ಅಂದ್ರೆ ನೆಕ್ಸ್ಟ್ ಇರೋದು, ಮುಂದೆ ಇರೋ ವ್ಯಾಲ್ಯೂಸ್ ಕೇಳಿದ್ದಾರೆ, ಮುಂದೆ ಇರೋ ನಂಬರ್ ಕೇಳಿದ್ದಾರೆ. ಹಾಗಾದ್ರೆ ನಾವು ಇಲ್ಲಿ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಇದಕ್ಕೆ 1 ಆಡ್ ಮಾಡಿ. 9 + 1 10, 9 + 1 10, 9 + 1 10, ಇಲ್ಲಿ 1, 0 + 1 1, ಇಲ್ಲಿ 1. ಹಾಗಾದ್ರೆ ನೆಕ್ಸ್ಟ್ ಯಾವ್ದು ಬಂತು, 11,000. 11,000 ಹೌದು, 11,000 ಬಂತು. 11,000 ಬಂತು. 11,000 ಆದ್ಮೇಲೆ 100, 11,001. Yes, we can call that next number 11,001. ಅದಾದ್ಮೇಲೆ 11,002. ಅವ್ರು ಎಷ್ಟು, ಈ ವ್ಯಾಲ್ಯೂ ಈ ನಂಬರ್, ಈ ನ್ಯಾಚುರಲ್ ನಂಬರ್ ಆದ್ಮೇಲೆ
3 ನ್ಯಾಚುರಲ್ ನಂಬರ್ ಬರಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ನ್ಯಾಚುರಲ್ ನಂಬರ್ ಯಾವುದು? ಇವು. ಅರ್ಥ ಆಯ್ತಾ? ನೀವೇನ್ ಮಾಡಿ, ಇದು ಹೇಳಿದ್ದೇನೆ, ನೀವೇನ್ ಮಾಡಿ, ಇನ್ನೂ ಒಂದು ಕ್ವಶನ್ ಇದೆ ಇದೇ ತರ ಇದೆ, ಅಲ್ಲಿ ಬಿಫೋರ್ ನಂಬರ್ ಕೇಳಿದ್ದಾರೆ, ಅದು ನೀವೇ ಮಾಡ್ಬೇಕು. ಬಿಫೋರ್ ಅಂದ್ರೆ ಏನ್ ಹೇಳಿದ್ದೆ? 1 ಸಬ್ಟ್ರಾಕ್ಟ್ ಮಾಡ್ಬೇಕಂತ ಹೇಳಿದ್ದೆ. ಸೆಕೆಂಡ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ. ರೈಟ್ ದ 3 ಇಲ್ಲಿ ಹೋಲ್ ನಂಬರ್ಸ್ ಕೇಳಿದ್ದಾರೆ. ಹೋಲ್ ನಂಬರ್ಸ್ occurring just before 10,001. 10,001 ಕಿಂತ ಮೊದಲು ಇರೋ ನಂಬರ್ನ ಬರಿ ಅಂತ ಹೇಳಿ. ಮೊದಲು 3 ನಂಬರ್ಸ್ ಹೇಳಿದ್ದಾರೆ. ಇಲ್ಲಿ ನ್ಯಾಚುರಲ್ ನಂಬರ್ ಕೊಟ್ಟಿದ್ರು, ಇಲ್ಲಿ ಹೋಲ್ ನಂಬರ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ? ಇಲ್ಲಿ ನಂಬರ್ ಕೊಟ್ಟಿದ್ದಾರೆ, ಇಲ್ಲಿ ಬಿಫೋರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಫ್ಟರ್ ಕೊಟ್ಟಿದ್ರು, ನೀವು +1 ಮಾಡಿದ್ರಿ. ಇಲ್ಲಿ ಬಿಫೋರ್ ಕೊಟ್ಟಿದ್ದಾರೆ, ನೀವೇನ್ ಮಾಡ್ಬೇಕು? -1 ಮಾಡ್ಬೇಕು. -1 ಮಾಡೋಣ, ಏನ್ ವ್ಯಾಲ್ಯೂಸ್ ಬರ್ತೈತಿ ಆ ವ್ಯಾಲ್ಯೂಸ್ ಇಡ್ಬೇಕು. ಇಲ್ಲಿ ಆಡ್ ಮಾಡೀನಿ, ಇಲ್ಲಿ +1 ಮಾಡೋಣ, ಇಷ್ಟು ಬಂತು. ನೆಕ್ಸ್ಟ್ ಈ ವ್ಯಾಲ್ಯೂಗೆ 1 ಆಡ್ ಮಾಡೋಣ, ಇಷ್ಟು ಬಂತು. ಇದಕ್ಕೆ ಮತ್ತೆ 1 ಆಡ್ ಮಾಡೋಣ, ಇಷ್ಟು ಬಂತು. ಇಲ್ಲಿ ಏನ್ ಮಾಡ್ಬೇಕು? ಈ ವ್ಯಾಲ್ಯೂ ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡ್ಬೇಕು. ಹೇಗೆ? ಇದು ಟ್ರೈ ಮಾಡಿ ನೀವೇ. ಇದು ನಿಮ್ಗೆ HW. ನೀವೇನ್ ಮಾಡ್ಬೇಕು? ನಾನು ಇಲ್ಲಿ ಆಡ್ ಮಾಡೀನಿ, ನೀವು ಇಲ್ಲಿ ಸೇಮ್ ವೇ ಅಲ್ಲಿ ಸಬ್ಟ್ರಾಕ್ಟ್ ಮಾಡ್ಬೇಕು. ನಾವು ಒಂದೇ ಹೇಳ್ತೀನಿ, ನೀವು ಮುಂದಿನ 2 ನಂಬರ್ ನೀವೇ ಬರಿಬೇಕು, ಹಿಂದೆ ಇರೋದು. ಇಲ್ಲಿ ಬಿಫೋರ್ ಕೇಳಿದ್ದಾರೆ ಅಂದ್ರೆ 1 ಸಬ್ಟ್ರಾಕ್ಟ್ ಮಾಡಿ ಏನ್ ವ್ಯಾಲ್ಯೂ ಬರುತ್ತೆ ಹೇಳ್ತೀನಿ. ನೆಕ್ಸ್ಟ್ ಅದು ಇಲ್ಲಿ ಸಬ್ಟ್ರಾಕ್ಟ್ ಮಾಡೋಣ ವ್ಯಾಲ್ಯೂ ಬಂದಿರತ್ತೆ ಅಲ್ಲ, ಅದ್ರ ಹಿಂದಿನ ವ್ಯಾಲ್ಯೂ ನೀವು ಅದ್ರ ಹಿಂದಿನ 2 ವ್ಯಾಲ್ಯೂ ನೀವೇ ಬರಿಬೇಕು. ಇಲ್ಲಿ ನಾ ಮುಂದಿನ ವ್ಯಾಲ್ಯೂ ಬರ್ತೀನಿ, ಇದು ಇಷ್ಟು. ಇದ್ರಲ್ಲಿ 1 ಆಡ್ ಮಾಡೋಣ, ಇಷ್ಟು ಬಂತು. ಇವು ಮುಂದಿನ ವ್ಯಾಲ್ಯೂಸ್ ನಾನು ಬರ್ದೆ ಡೈರೆಕ್ಟ್ ಆಗಿ. ನಿಮ್ಮ ಮೈಂಡಿಗೆ ಗೊತ್ತಾಗ್ತೈತಿ ಮುಂದೆ 1 ಬರ್ತೈತಿ, ಇಲ್ಲಿ 2 ಬರ್ತೈತಿ ಅಂತ. ಹಾಗೆ ನಾನು ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ತೀನಿ, ಇದ್ರ ಹಿಂದೆ ಇರೋ ವ್ಯಾಲ್ಯೂ ನೀವೇ ಬರಿಬೇಕು. ನಿಮ್ಮ ಮೈಂಡಿಗೆ ಪ್ಯಾಟರ್ನ್ ಗೊತ್ತಾಗ್ತೈತಿ. ಇದು ನಾನು ಸಬ್ಟ್ರಾಕ್ಟ್ ಮಾಡೋದು ಯಾಕೆ ಹೇಳತ್ತೀನಿ ಅಂದ್ರೆ, ನಿಮ್ಗೆ ಫಸ್ಟ್ ಡೈರೆಕ್ಟ್ ಆಗಿ ಮೈಂಡ್ ಅಲ್ಲಿ ಬರೋದಿಲ್ಲ ನಿಮ್ಗೆ. ಇದ್ರ ಹಿಂದೆ ಇದೇ ವ್ಯಾಲ್ಯೂ ಇದೆ, ಇದ್ರ ಹಿಂದೆ ಇದೇ ವ್ಯಾಲ್ಯೂ ಇದೆ ಅಂತ ನಿಮ್ ಮೈಂಡ್ ಅಲ್ಲಿ ಫಸ್ಟ್ ಆಟೋಮೆಟಿಕ್ ಆಗಿ ಡೈರೆಕ್ಟ್ ಆಗಿ ಬರೋದಿಲ್ಲ. ಅದಕ್ಕಾಗಿ ಏನ್ ಮಾಡಿ, ಇಲ್ಲಿ ಆಡ್ ಮಾಡೀನಿ, ಇಲ್ಲಿ ಸಬ್ಟ್ರಾಕ್ಟ್ ಮಾಡೀನಿ. ಓಕೆ, 1 ಸಬ್ಟ್ರಾಕ್ಟ್ ಮಾಡಿ. 1 - 1 0. ಇಲ್ಲಿ 0 0 0 1. ಹಾಗಾದ್ರೆ ಏನಾಯ್ತು? 10,000. ಅಂದ್ರೆ ಈ ವ್ಯಾಲ್ಯೂಕ್ಕಿಂತ ಬಿಫೋರ್ ವ್ಯಾಲ್ಯೂ ಏನ್ ಬಂತು? 10,000 ಬಂತು. ಅದ್ರ ಹಿಂದಿರೋ 2 ವ್ಯಾಲ್ಯೂನ ನೀವೇ ಬರೀತೀರಾ? ಏನು? 10,001 ಇದೆ, ಇದ್ರ ಹಿಂದೆ ಇರೋ ವ್ಯಾಲ್ಯೂ ಯಾವುದು? 10,000. ಯಾಕಂದ್ರೆ 1 ಇಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ವ್ಯಾಲ್ಯೂ 1 ಸಬ್ಟ್ರಾಕ್ಟ್ ಆಗ್ತಾ ಹೋಗ್ತೈತಿ. ಮತ್ತೆ ಈ ವ್ಯಾಲ್ಯೂ ಅಲ್ಲಿ -1 ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತೈತಿ? ಅದ್ರ ಹಿಂದಿನ ವ್ಯಾಲ್ಯೂ 9,000 ಇಷ್ಟು ಬರ್ತೈತಿ. ಹೌದು ತಾನೆ? ಅದ್ರ ಹಿಂದ ವ್ಯಾಲ್ಯೂ 9,998. ಈ ತರ ಬರ್ಬೇಕು. 1 2 3 3 ವ್ಯಾಲ್ಯೂ ಬಂದು. ಇದು ನೋಟ್ ಮಾಡ್ಕೊಳ್ಳಿ ಚಿಲ್ಡ್ರನ್ಸ್. ಈ ಕ್ವಶನ್ ನ ನೋಟ್ ಮಾಡ್ಕೊಳ್ಳಿ ಫಸ್ಟ್. ಇಲ್ಲಿ ಬನ್ನಿ. ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ವಿಚ್ ಈಸ್ ದ ಸ್ಮಾಲೆಸ್ಟ್ ಹೋಲ್ ನಂಬರ್? ಸ್ಮಾಲೆಸ್ಟ್ ಹೋಲ್ ನಂಬರ್ ಯಾವುದು? ರೈಟ್. ಅಂದ್ರೆ ಸ್ಟಾರ್ಟ್ ಆಗೋದು ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ? 0. ಆ 0 ಅನ್ನೋದು ಏನಾಯ್ತು? ಸ್ಮಾಲೆಸ್ಟ್ ಹೋಲ್ ನಂಬರ್. ಸಿಂಪಲ್. ಇಷ್ಟಕ್ಕೆ ಈ ತರ ಕ್ವಶನ್ಸ್ ಕೇಳ್ತಾರೆ ನಿಮ್ಗೆ. ಪ್ರತಿಯೊಂದು ನಾನು ಹೇಳಿರೋ ಕ್ಲಾಸ್ ನಿಮ್ಗೆ ಪ್ರತಿಯೊಂದು ನೆನಪಿದ್ರೆ ನೀವು ಕ್ವಶನ್ಸ್ ನ ನೀವು ಈಸಿ ಆಗಿ ಟಚ್ ಮಾಡ್ತೀರಿ.
ಸಿಂಪಲ್ ಕ್ವಶನ್ಸ್ ಇದಾವೆ. ಇಲ್ಲಿ ಏನ್ ಕೇಳಿದ್ದಾರೆ, ನೆಕ್ಸ್ಟ್ ಕ್ವಶನ್ ಇಲ್ಲಿ ಏನ್ ಕೇಳಿದ್ದಾರೆ, ಹೌ ಮೆನಿ ಹೋಲ್ ನಂಬರ್ಸ್ ಆರ್ ದೇರ್ ಇನ್ ಬಿಟ್ವೀನ್ ದೀಸ್ ಟು ವ್ಯಾಲ್ಯೂ. ಇವೆರಡು ಹೋಲ್ ನಂಬರ್ ಇದಾವೆ, ಇವೆರಡು ನಂಬರ್ ಮಿಡಲ್ ಎಷ್ಟು ಹೋಲ್ ನಂಬರ್ಸ್ ಬರ್ತಿದ್ದಾವೆ ಅಂತ ಕೇಳಿದ್ದಾರೆ. ಎಷ್ಟು ಹೇಳಿ, ನೀವು ಒಬ್ಬೊಬ್ರು ಏನ್ ಮಾಡ್ತೀರಿ, 32 ಇದೆ, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18. Sorry. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 18, 19. ಇದು ಒಂದು 20, 53 ಕೊಟ್ಟಿದ್ದಾರೆ. ನೀವು ಈ ತರ ಮಾಡಿ ಆನ್ಸರ್ ಹೇಳ್ಬಿಡ್ತೀರಿ, ಮ್ಯಾಮ್ 20 ಬಂದಿದೆ ಅಂತ ಹೇಳ್ಬಿಡ್ತೀರಿ. ಏನು 20 ಬಂದಿದೆ. ಈ ತರ ಇವು ಸಣ್ಣ ನಂಬರ್ಸ್ ಇದಾವೆ, ಇವು ಎಷ್ಟು ಬರೀತೀರಿ, ನಿಮ್ಗೆ ಪೊಟೆನ್ಷಿಯಲ್ ಇದೆ ಇಷ್ಟೆಲ್ಲ ನಂಬರ್ ಬರೆಯೋದು, ನೀವು ಬರೀತೀರಿ. 4 ಡಿಜಿಟ್ 5 ಡಿಜಿಟ್ ಕೊಟ್ರಿ ಎಲ್ಲ ಬರೀತೀರಾ? ನೆವರ್. ಬರೀತೀರಾ? ಇಲ್ಲಿ 20 ತನಕ ಕೊಟ್ಟಿದ್ದಾರೆ, ಇವು ಎಷ್ಟು ಕೊಟ್ಟಿದ್ರೆ ಈಸಿಯಾಗಿ ಬರೀತೀರಾ. ಒಂದ್ ವೇಳೆ ನಿಮ್ಗೆ ಇಲ್ಲಿ 32 ಕೊಟ್ಟು ಅಲ್ಲಿ 4499 ಅಂತ ಕೊಟ್ರೆ ಏನ್ ಮಾಡ್ತೀರಿ? ಸೊ ಅವಾಗ ಏನ್ ಮಾಡ್ಬೇಕು, ನಿಮ್ಗೆ ಒಂದು ಸಿಂಪಲ್ ಮೆಥಡ್ ಹೇಳ್ತೀನಿ. ಏನ್ ಮಾಡ್ಬೇಕು, ಒಂದು ಫಾರ್ಮುಲಾ ಇದೆ, ಒಂದು ಫಾರ್ಮುಲಾ ಐತಿ. ಫಾರ್ಮುಲಾ ಏನೈತೆ ಅಂದ್ರೆ, ಬಿಗ್ ನಂಬರ್ ಯಾವ್ದೈತಿ, ಬಿಗ್ ನಂಬರ್ ಮೈನಸ್ ಸ್ಮಾಲ್ ನಂಬರ್ ಮೈನಸ್ 1. ಏನು, ನಾನು ಕರೆಕ್ಟ್ ಆಗಿ ಬರಿತೀನಿ ನೋಡಿ ಚಿಲ್ಡ್ರನ್ಸ್. ಇಲ್ಲಿ ಫಾರ್ಮುಲಾ ಏನೈತಿ, ಇಲ್ಲಿ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. ಬಿಗ್ ನಂಬರ್ ಮೈನಸ್ ಸ್ಮಾಲ್ ನಂಬರ್ ಮೈನಸ್ 1. ಇದೇನೈತಿ ಫಾರ್ಮುಲಾ. ಯಾವುದಕ್ಕೆ, ಇವೆರಡು ನಂಬರ್ ಕೊಟ್ಟು ಅವೆರಡರ ಮಧ್ಯೆ ಎಷ್ಟು ನಂಬರ್ಸ್ ಬರ್ತವೆ ಅಂತ ಕೇಳೋದಕ್ಕೆ ಈ ಫಾರ್ಮ್. ಬಿಗ್ ನಂಬರ್, ಸ್ಮಾಲ್ ನಂಬರ್, ಲಾಸ್ಟಿಗೆ ಮೈನಸ್ 1. ಬಿಗ್ ನಂಬರ್ ಏನೈತಿ ಹೇಳಿ, ಬಿಗ್ ನಂಬರ್ ಏನೈತಿ 53 ಮೈನಸ್ 32 ಮೈನಸ್ 1. ಫಸ್ಟ್ ಏನು ಮಾಡಿ, ಇವೆರಡು ಸಾಲ್ವ್ ಮಾಡ್ಕೋಬೇಕು. ಏನು ಮಾಡಿ, ನೀವು ಈ ವ್ಯಾಲ್ಯೂಗೆ ಬ್ರೆಕೆಟ್ ಹಾಕಿ ಅಲ್ಲಿ ಮೈನಸ್ 1 ಹೊರಗಡೆ ಇಡಿ. ಏನೂ ಅಲ್ಲ, ಇದನ್ನು ಬ್ರೆಕೆಟಲ್ಲಿ ಬರ್ದಿಟ್ಕೊಳ್ಳಿ. ಬ್ರೆಕೆಟ್ನ ನಾವು ಸಾಲ್ವ್ ಮಾಡಬೇಕು. ಫಸ್ಟ್ ಏನು ಮಾಡೋಣ, 53 32ನ ಸಬ್ಟ್ರಾಕ್ಟ್ ಮಾಡಬೇಕು. ಇಲ್ಲಿ ಇದು ಲಾಸ್ಟ್ ನಂಬರ್ ಇದೆ, ಇದು ಸ್ಮಾಲ್ ನಂಬರ್ ಇದೆ. ಇಲ್ಲಿ ಫಸ್ಟ್ ಯೂನಿಟ್ ಪ್ಲಸ್ ಇಂದಾನೆ ಸ್ಟಾರ್ಟ್ ಮಾಡ್ತೀವಿ. ಏನು, ಇಲ್ಲಿ 3 ಇದೆ, ಇಲ್ಲಿ 2 ಇದೆ. 3 2 ಹೋದ್ರೆ 1, ಹೌದು. ಇಲ್ಲಿ 5 ಇದೆ, ಇಲ್ಲಿ 3 ಇದೆ, ಇಲ್ಲಿ 2 ಬರ್ತೈತಿ. 21 ಬಂತು. ಇಲ್ಲಿ ಏನೈತಿ, ಆಸ್ ಇಟ್ ಈಸ್ ಇಡಬೇಕು. ಏನು ಬಂತು, 20 ಬಂತು ಅಲ್ಲ ಆನ್ಸರ್. ಕರೆಕ್ಟ್ ಇದೆ. ಇದೇ ತರ ನೀವೇನ್ ಮಾಡ್ಬೇಕು, ಸಾಲ್ವ್ ಮಾಡಬೇಕು. ಈ ತರ ಕ್ವಶನ್ ಕೊಟ್ರೆ ನೀವೇನ್ ಮಾಡ್ಬೇಕು, ಈ ಫಾರ್ಮುಲಾ ರೆಫರ್ ಮಾಡಬೇಕು. ಏನು, ಬಿಗ್ ನಂಬರ್ ಮೈನಸ್ ಸ್ಮಾಲ್ ನಂಬರ್ ಹೊರಗಡೆ ಮೈನಸ್ 1. ಈ ಬಿಗ್ ನಂಬರ್ ಏನು ಕೊಟ್ಟಿದ್ದಾರೆ 53, 32, ಇವೆರಡು ಸಬ್ಟ್ರಾಕ್ಟ್ ಮಾಡೋಣ. ಈ ವ್ಯಾಲ್ಯೂ 21 ಬಂತು, ಅದರಲ್ಲಿ ಮೈನಸ್ 1 ಮಾಡೋಣ, ಇಷ್ಟು ಬರ್ತೈತಿ. ಸೊ ಇದೇನಾಯ್ತು, ಇದು ನೀವು ಇಂಪಾರ್ಟೆಂಟ್ ಕ್ವಶನ್ನ ನೀವೇನು ಮಾಡಿ ಮನೆಯಲ್ಲಿ ಚೆಕ್ ಮಾಡಿ. ಈ ಫಾರ್ಮುಲಾ ಎಲ್ಲ ಈ ಥರ ಎಲ್ಲ ವ್ಯಾಲ್ಯೂಸಿಗೂ ಅಪ್ಲೈ ಆಗ್ತೈತೆ ಅಂತ
ಇವು ವ್ಯಾಲ್ಯೂಸ್ ಇವು ನಂಬರ್ಸ್ನ ನೀವು ಚೇಂಜ್ ಮಾಡಿ ನೀವು ಈ ಫಾರ್ಮುಲಾ ಅಪ್ಲೈ ಆಗ್ತೈತಿ ಇಲ್ಲ ಅಂತ ಚೆಕ್ ಮಾಡಬೇಕು. ಅದು ನಿಮಗೆ ನೀವೇನು ಮಾಡಬೇಕು, ಇಲ್ಲಿ ವ್ಯಾಲ್ಯೂಸ್ ಚೇಂಜ್ ಮಾಡ್ಕೋಬೇಕು. ನೀವು ಏನು ಬೇಕಾದ ವ್ಯಾಲ್ಯೂಸ್ ತಗೊಳ್ಳಿ, ಇಲ್ಲಿ ವ್ಯಾಲ್ಯೂಸ್ ತಗೊಳ್ಳಿ. ಬಿಗ್ ನಂಬರ್, ಸ್ಮಾಲ್ ನಂಬರ್, -1. ಈ ಫಾರ್ಮುಲಾ ಎಲ್ಲ ಕ್ವಶನಿಗೂ ಸೆಟ್ ಆಗ್ತೈತಿ ಇಲ್ಲ ಅಂತ ನೀವು ಮನೆಯಲ್ಲಿ ಚೆಕ್ ಮಾಡಬೇಕು. ಓಕೆ, ಮಾಡ್ತೀರಾ? ರೈಟ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಇದು ಫಟಾಫಟ್ ನೋಟ್ ಮಾಡ್ಕೊಳ್ಳಿ. ಸಕ್ಸೆಸರ್ ಅಂದ್ರೆ ಇಲ್ಲಿ ನೆಕ್ಸ್ಟ್ ನಂಬರ್ ಅಂತ ಮೀನಿಂಗ್ ಕೊಡ್ತೈತಿ. ಸಕ್ಸೆಸರ್ ಅಂದ್ರೆ ನೆಕ್ಸ್ಟ್ ನಂಬರ್. ಇಲ್ಲಿ ಕೊಟ್ಟಿರೋ ನಂಬರ್ ಮುಂದೆ ಯಾವ ನಂಬರ್ ಬರುತ್ತೆ ಅಂತ ನೀವು ಬರೀಬೇಕು. ಸಕ್ಸೆಸರ್ ಆಫ್ 24407001. ಇದ್ರದ್ದು ಸಕ್ಸೆಸರ್ ಯಾವ್ದು ಹೇಳಿ ನೋಡೋಣ. ಸಕ್ಸೆಸರ್ ಅಂದ್ರೆ ಏನು? ಈ ನಂಬರ್ದು ನೆಕ್ಸ್ಟ್ ನಂಬರ್ ಸಕ್ಸೆಸರ್ ಅಂದ್ರೆ ಆಫ್ಟರ್ ನಂಬರ್. ಸಕ್ಸೆಸರ್ ಮೀನಿಂಗ್ ಆಫ್ಟರ್ ನಂಬರ್. ಇದು ಹೇಳಿ. ಆಫ್ಟರ್ ನಂಬರ್ 1 ಐತಿ, ಇಲ್ಲಿ ಇನ್ನ ಒಂದು ಆಡ್ ಮಾಡಿದ್ರೆ ಆಫ್ಟರ್ ನಂಬರ್ ಏನ್ ಬರ್ತೈತಿ? ಈ ಯೂನಿಟ್ ಪ್ಲೇಸ್ ಅಲ್ಲಿ 2 ಬರ್ತೈತಿ. ಇದರ ಸಕ್ಸೆಸರ್ ಯಾವ್ದು ಹೇಳಿ? 24,40,702. This is a successor of given number. Second ಏನ್ ಮಾಡಿ? B ಕೊಡ್ತೀನಿ 10019. C 109999. ಓಕೆ, ಡಿ ವ್ಯಾಲ್ಯೂ ಏನೈತಿ? 23,47,670. ನೀವೇನ್ ಮಾಡಿ ಚಿಲ್ಡ್ರನ್ಸ್, ಇಲ್ಲಿ ಸಕ್ಸೆಸರ್ನ ಹೇಳಿದೆ. ಫಸ್ಟ್ ಕ್ವಶನ್ ನಾನು ಸಾಲ್ವ್ ಮಾಡಿದ್ದೇನೆ. ಇವು 3 ನೀವೇ ಹೋಮ್ವರ್ಕ್ ತಗೊಳ್ಳಿ. ಈಸಿ ಇದೆ, ಸಿಂಪಲ್ ಇದೆ ಇದು. ಈ ನಂಬರ್ ಮುಂದ್ಗಡೆ ನಂಬರ್ ಯಾವ್ದು ಬೇಕಂದ್ರೆ ಅದಕ್ಕೆ ಈ ವ್ಯಾಲ್ಯೂಗೆ ಏನ್ ಮಾಡ್ಬೇಕು? 1 ಆಡ್ ಮಾಡ್ಬೇಕು. ಸಕ್ಸೆಸರ್ ಅಂದ್ರೆ ಆಫ್ಟರ್ ನಂಬರ್, ಈ ನಂಬರ್ ಆದ್ಮೇಲೆ ಬರೋ ನಂಬರ್. ನೆಕ್ಸ್ಟ್ ನಂಬರ್ ಬೇಕಾದ್ರೆ ನೀವೇನ್ ಮಾಡಂತ ಹೇಳಿದೆ? 1 ಆಡ್ ಮಾಡ್ಬೇಕು. ಇದಕ್ಕೆ 1 ಆಡ್ ಮಾಡಿ ವ್ಯಾಲ್ಯೂ ಏನ್ ಬರತ್ತೆ ಅಂತ ನೀವೇ ಹೇಳಿ. ಇದಕ್ಕೇನು 1 ಆಡ್ ಮಾಡಿ ವ್ಯಾಲ್ಯೂ ಏನ್ ಬರ್ತೈತಿ ನೀವೇ ಹೇಳಿ. ಇದಕ್ಕೇನು 1 ಆಡ್ ಮಾಡಿ ವ್ಯಾಲ್ಯೂ ಏನ್ ಬರ್ತೈತಿ ನೀವೇ ಹೇಳಿ. ಇದು ಹೋಮ್ ವರ್ಕ್, ನೋಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಏನೈತಿ? 199 ಐತಿ. ಇದ್ರ ನೆಕ್ಸ್ಟ್ ವ್ಯಾಲ್ಯೂ ಸಕ್ಸೆಸರ್ ಏನ್ ಬರ್ತೈತಿ? 200 ಆಗ್ತೈತಿ. ಅದು ಇದ್ರದ 99 ಅದ ಅಂದ್ರೆ ಹಿಂದೆ ಎಲ್ಲ 0 ಹಾಕೋತ ಹೋಗ್ತೈತಿ. 1 ಆಡ್ ಮಾಡೋಣ, 0. ಇದು ಮತ್ತೆ 0, ಇದನ್ನು 0, ಇದನ್ನು 0, ಇದನ್ನು 0. ಇಲ್ಲಿ 1. ನೆಕ್ಸ್ಟ್ ನಂಬರ್ ಯಾವ್ದು ಬಂತು? ಹೀಗೆ ಬರ್ತೈತಿ. ನೀವು ಇಲ್ಲಿ 1 ಆಡ್ ಮಾಡ್ತಾ ಹೋಗಿ. ಇಲ್ಲಿ 1 ಬಂತು, 7 6 7 4 3 2. ಹೀಗೆ ಬರಬೇಕು. ಚೆಕ್ ಮಾಡ್ಕೊಳ್ಳಿ. ಇದು 2 3 4 7 6 1. ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆ ಇಲ್ವಾ ಅಂತ. ನಿಮ್ದು ಆನ್ಸರ್ ಇಷ್ಟು ಬಂದ್ರೆ ಇದು ರೈಟ್, ಇಷ್ಟು ಆನ್ಸರ್ ಬಂದ್ರೆ ರೈಟ್, ಇಷ್ಟು ಆನ್ಸರ್ ಬಂದ್ರೆ ರೈಟ್. ನೀವೇನ್ ಮಾಡ್ಬೇಕು? +1 ಆಡ್ ಮಾಡಿ ಇದೇ ವ್ಯಾಲ್ಯೂ ಬರುತ್ತೆ ಇಲ್ಲ ಅಂತ ಚೆಕ್ ಮಾಡ್ಬೇಕು. ಇಲ್ಲಿ +1 ಆಡ್ ಮಾಡ್ಬೇಕು, ಇದೇ ಬರುತ್ತೆ ಇಲ್ಲ ಅಂತ ಚೆಕ್ ಮಾಡ್ಬೇಕು. ಇಲ್ಲಿ +1 ಇದೆ, +1 ಇದೆ. ನೋಟ್ ಮಾಡ್ಕೊಳ್ಳಿ. ಓಕೆ, ಪ್ರಿಸೀಡರ್ ಅಂದ್ರೆ ಬಿಫೋರ್ ನಂಬರ್. ಇಲ್ಲಿ ಕೆಲವೊಂದಿಷ್ಟು ನಂಬರ್ಸ್ ಕೊಡ್ತೀನಿ, ನೀವು ಸಾಲ್ವ್ ಮಾಡಬೇಕು. ಕ್ವಶನ್ ನಂಬರ್ 6. ರೈಟ್ ದ ಪ್ರಿಸೀಡ್ ನಂಬರ್. ಪ್ರಿಸೀಡ್ ಅಂದ್ರೆ ಬಿಫೋರ್ ನಂಬರ್. ಪ್ರಿಡೆಸೆಸರ್
number. Write the predecessor ಅಂದ್ರೆ ಮೊದಲಿರೋ ನಂಬರ್, ಬಿಫೋರ್ ನಂಬರ್. predecessor means this is a before number. ಬಿಫೋರ್ ನಂಬರ್ ಬೇಕಂದ್ರೆ -1 ಮಾಡಬೇಕು. ಗಿವನ್ ನಂಬರ್ -1. ಇಲ್ಲಿ ಒಂದು ನೋಟ್ ಬರ್ಕೊಳ್ಳಿ, ನೋಟ್ ಅಂತ ಹಾಕಿ. ಇದು ಸಪ್ರೇಟ್ ಎಲ್ಲಿ ನಿಮ್ಗೆ ಇಂಟ್ರೊಡಕ್ಷನ್, ಇದು ಕಾನ್ಸೆಪ್ಟ್ ಎಕ್ಸಸೈಸ್ ಬಿಟ್ಟು ಕಾನ್ಸೆಪ್ಟ್ ಎಲ್ಲಿ ಹೇಳಿದ್ದೇನಲ್ಲ ಅಲ್ಲಿ ಸ್ಪೇಸ್ ಇದ್ರೆ ಏನ್ ಮಾಡಿ, ನೋಟ್ ಅಂತ ಹಾಕಿ ಸಕ್ಸೆಸರ್ ಮತ್ತೆ ಸಕ್ಸೆಸರ್ ಪ್ರಿಡರ್ಸರ್ ಬೇಕಂದ್ರೆ ನೀವೇನ್ ಮಾಡ್ಬೇಕು, ಸಕ್ಸೆಸರ್ ಕೇಳಿದ್ರೆ ಏನ್ ಮಾಡ್ಬೇಕು, ಗಿವನ್ ನಂಬರ್ +1 ಮಾಡಬೇಕು. ಪ್ರಿಡರ್ಸರ್ ಕೇಳಿದ್ರೆ ಗಿವನ್ ನಂಬರ್ -1. ಸಕ್ಸೆಸರ್ ಅಂದ್ರೆ ಗಿವನ್ ನಂಬರ್ +1, ಪ್ರಿಡರ್ಸರ್ ಅಂದ್ರೆ ಗಿವನ್ ನಂಬರ್ -1. ನೆನ್ಪಿಟ್ಕೋತೀರಾ ಚಿಲ್ಡ್ರನ್ಸ್? ಆಫ್ಟರ್ ನಂಬರ್ ಕೇಳಿದ್ರು ಗಿವನ್ ನಂಬರ್ +1, ಬಿಫೋರ್ ನಂಬರ್ ಕೇಳಿದ್ರು ಗಿವನ್ ನಂಬರ್ +1. ಪ್ರಿಡರ್ಸರ್ ಅಂದ್ರೆ ಆಫ್ಟರ್ ನಂಬರ್, ಇದು ಸಕ್ಸೆಸರ್ ಅಂದ್ರೆ ಆಫ್ಟರ್ ನಂಬರ್, ಪ್ರಿಡರ್ಸರ್ ಅಂದ್ರೆ ಬಿಫೋರ್ ನಂಬರ್. ಸಕ್ಸೆಸರ್ ಅಂದ್ರೆ ಆಫ್ಟರ್, ಪ್ರಿಡರ್ಸರ್ ಅಂದ್ರೆ ಬಿಫೋರ್. ಇದು ನೋಟ್ ಮಾಡ್ಕೊಳ್ಳಿ. ನಾನು ಥೇರಿ ಏನ್ ಹೇಳಿನಲ್ಲ, ಹೋಲ್ ನಂಬರ್ ಲೈನ್ ಮೇಲೆ ಹೇಗೆ ರಿಪ್ರೆಸೆಂಟ್ ಮಾಡೋದು ಅವೆಲ್ಲ ಏನ್ ಹೇಳಿನಿ, ಅಲ್ಲಿ ನಿಮ್ಗೆ ಸ್ಪೇಸ್ ಇದ್ರೆ ಏನ್ ಮಾಡಿ ಇದು ಅಷ್ಟು ಅಲ್ಲೇ ನೋಟ್ ಮಾಡ್ಕೊಳ್ಳಿ. ಓಕೆ, ಹಾ. ಮತ್ತೆ ಅಲ್ಲಿ ಇದ್ರದ್ ಹಿಂದೆ ಕ್ವಶನ್ ಅಲ್ಲಿ ಸಕ್ಸೆಸರ್ ಹೇಳೋಕ್ಕಿಂತ ಮೊದಲು ಒಂದು ಕ್ವಶನ್ ಕೊಟ್ಟಿದ್ದೆ, ಹೌ ಮೆನಿ ಹೋಲ್ ನಂಬರ್ಸ್ ಬಿಟ್ವೀನ್ 2 ನಂಬರ್ಸ್ ಅಂತ 2 ನಂಬರ್ ಕೊಟ್ಟಿದ್ದೆ. ಅಲ್ಲಿ ಒಂದು ಫಾರ್ಮುಲಾ ಹೇಳಿದ್ದೆ, ಅದು ಕೂಡ ಇದ್ರಲ್ಲೇ ನೋಟ್ ಮಾಡ್ಕೊಳ್ಳಿ. ಇದು ಹೇಗೆ ಬೇಸಿಕ್ಸ್ ಕ್ಲಾಸ್, ಇದು ಹೇಗೆ ಟಾಪಿಕ್ ಹೇಳೋವಾಗ ನ್ಯಾಚುರಲ್ ನಂಬರ್, ಹೋಲ್ ನಂಬರ್ ಲೈನ್ ಮೇಲೆ ರಿಪ್ರೆಸೆಂಟ್ ಮಾಡೋದು, ಪ್ರಾಪರ್ಟೀಸ್ ಎಲ್ಲ ಹೇಳಿದ್ದೆ ಅಲ್ಲ, ಅದ್ರ ಕೆಳಗಡೆ ಇದು ನೋಟ್ ಮಾಡ್ಕೊಳ್ಳಿ. ಮತ್ತೆ ಅದು ಫಾರ್ಮುಲಾ ಬಿಗ್ ನಂಬರ್ ಸ್ಮಾಲ್ ನಂಬರ್ -1 ಕೊಟ್ಟಿದ್ದೆ ಅಲ್ಲ, ಅದು ಕೂಡ ಅಲ್ಲೇನ್ ಮಾಡಿ ಅದ್ರ ಜೋಡೆನೆ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವು ನೆನಪಿಟ್ಕೊಳ್ಳೋ ಟಾಪಿಕ್ಸ್. ರಿಮೆಂಬರ್ ಪಾಯಿಂಟ್ಸ್. ನೀವೇನ್ ಮಾಡಿ, ಕ್ವಶನ್ ಒಂದ್ ಕಡೆ, ಪಾಯಿಂಟ್ಸ್ ಏನೇನ್ ಪಾಯಿಂಟ್ಸ್ ಹೇಳಿನಿ ಅವು ಒಂದ್ ಕಡೆ, ಕ್ವಶನ್ ಒಂದ್ ಕಡೆ, ಪಾಯಿಂಟ್ ಒಂದ್ ಕಡೆ, ಹೀಗೆ ನೋಟ್ ಮಾಡ್ಕೋಬೇಕು. ಅಂದ್ರೆ ಕ್ವಶನ್ ಒಂದ್ ಕಡೆ, ನೀವು ಪಾಯಿಂಟ್ಸ್ ಒಂದ್ ಕಡೆ ಮಾಡ್ಕೊಂಡ್ರೆ ಆ ಲೆಸನ್ ಅಲ್ಲಿ ಏನೇನ್ ಇಂಪಾರ್ಟೆಂಟ್ ನೀವು ನೆನಪಿಟ್ಕೋಬೇಕಂತ ನಿಮ್ಗೆ ಮೈಂಡ್ ಅಲ್ಲಿ ಗೊತ್ತಾಗ್ಬೇಕಾದ್ರೆ, ನೀವು ಎಲ್ಲ ಮಿಕ್ಸ್ ಆಗಿ ಬರೆದ್ರೆ ನೀವು ಹುಡ್ಕ್ಯಾಡ್ಕೋದ್ ಕೂಡ್ಬೇಕಾಗ್ತೈತಿ, ಎಲ್ಲದ. ಅದಕ್ಕಾಗಿ ಕಾನ್ಸೆಪ್ಟ್ಸ್ ಒಂದ್ ಕಡೆ ಮಾಡ್ಕೊಳ್ಳಿ, ಮತ್ತೆ ಕಾನ್ಸೆಪ್ಟ್ ಒಂದ್ ಕಡೆ ಬರ್ಕೋಬೇಕು. ಫಸ್ಟ್ ಎಲ್ಲಾ ಲೆಸನ್ ನಾನು ಏನ್ ಹೇಳಿದ್ದೇನೆ ಅದೆಲ್ಲ ಕಾನ್ಸೆಪ್ಟ್ ಒಂದ್ ಕಡೆ ಬರೆದಿಟ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ನಾನು ಏನ್ ಹೇಳಿದ್ದೇನೆ ಎಲ್ಲ ಕಾನ್ಸೆಪ್ಟ್ ಫಸ್ಟ್ ಒಂದ್ ಕಡೆ ಬರೆದಿಟ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ಎಕ್ಸಸೈಸ್ ನೆಕ್ಸ್ಟ್ ಬಿಡಿಸ್ಬೇಕು. ಏನ್ ಲೆಕ್ಕ ಬಿಡಿಸಿದ್ದೇನೆ ಅಲ್ವಾ ಅವೆಲ್ಲನೂ ಬೇರೆ ಸಪ್ರೇಟ್ ಇಡಬೇಕು. ಕಾನ್ಸೆಪ್ಟ್ ಬೇರೆ, ಪ್ರಾಬ್ಲಮ್ಸ್ ಬೇರೆ, ಕಾನ್ಸೆಪ್ಟ್ ಬೇರೆ, ನ್ಯೂಮರಿಕಲ್ಸ್ ಬೇರೆ. ಓಕೆ, ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಇಲ್ಲಿ ಪ್ರಿಡರ್ಸರ್ ನಂಬರ್ ಕೇಳಿದ್ದಾರೆ ಅಂದ್ರೆ ಗಿವನ್ ನಂಬರ್ -1. ಇಲ್ಲಿ ಕೆಲವೊಂದಿಷ್ಟು ನಂಬರ್ಸ್ ಇದಾವೆ, ಕೊಡ್ತೀನಿ, ನೀವು ಅವತ್ತರದ್ದು ಪ್ರಿಡರ್ಸರ್ ವ್ಯಾಲ್ಯೂ ನೀವೇ ಬರಿಬೇಕು. ಇದು ಹೋಮ್ ವರ್ಕ್. -1 ಮಾಡ್ಬೇಕು ಗಿವನ್ ನಂಬರ್ ಅಲ್ಲಿ. ಸಬ್ಟ್ರಾಕ್ಟ್ ಅಂತೂ ಮಾಡೋದಿಕ್ಕೆ ಬರುತ್ತೆ ನಿಮ್ಗೆ. ಇದು ಹೋಮ್ ವರ್ಕ್. ತಗೊಳ್ಳಿ, ವ್ಯಾಲ್ಯೂಸ್ ತಗೊಳ್ಳಿ. ಏನೈತಿ 94. ಇದ್ರ ಮೊದಲ ನಂಬರ್ ಯಾವ್ದದ ನೀವೇ ಬರೀರಿ.
ಯಾವುದು ಇದೆ ನೀವೇ ಬರೀರಿ. ಈ ನಂಬರ್ ಮುಂಚೆ ನಂಬರ್ ಯಾವ್ದಿದೆ ನೀವೇ ಬರೀಬೇಕು. ಇಲ್ಲಿ 10,000, ಇದು 10,000, ನೀವೇನ್ ಮಾಡ್ಬೇಕು, ಈ ನಂಬರ್ ಬಿಫೋರ್ ನಂಬರ್ ನೀವೇ ಬರೀರಿ. ಇದ್ರದ್ದು ಬಿಫೋರ್, ಇದ್ರದ್ದು ಬಿಫೋರ್, ಇದ್ರದ್ದು ಬಿಫೋರ್ ನೀವೇ ಬರಿಬೇಕು. ಹೇಗೆ ಅಂತ ಹೇಳಿದ್ದೇನೆ. ಪ್ರಿಡರ್ಸರ್ ಅಂದ್ರೆ ಗಿವನ್ ನಂಬರ್ -1, ಗಿವನ್ ನಂಬರ್ -1, ಗಿವನ್ ನಂಬರ್ -1, ಗಿವನ್ ನಂಬರ್ -1. ವ್ಯಾಲ್ಯೂ ಏನ್ ಬರ್ತೈತಿ ಇಡ್ಬೇಕು. ಓಕೆ, ನೀವೇ ಬರಿಬೇಕು. ಇದ್ರದ್ದು ಆನ್ಸರ್ ಹೇಳಿ ನೋಡೋಣ ಏನಾಗ್ತೈತಿ. ಇದು 94 ಅದ, -1 ಮಾಡಿದ್ರೆ 93. 10,000 ಅದ, 9,999. ಇಲ್ಲಿ 90 ಅದ, ಬಿಫೋರ್ ನಂಬರ್ 89. ಹೌದು, ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿ ಬಿಫೋರ್ ನಂಬರ್ 89. ಹೌದು ತಾನೇ ಮಕ್ಕಳ, ಹೇಳಿ. ಬಿಫೋರ್ ನಂಬರ್ 20. 320 ಬಿಫೋರ್ ನಂಬರ್ 20. ಈ ತರ ವ್ಯಾಲ್ಯೂಸ್ ಬರಬೇಕು. ನೋಟ್ ಮಾಡ್ಕೊಳ್ಳಿ. ಓಕೆ, ಇದೇ ತರ ವ್ಯಾಲ್ಯೂಸ್ ಬಂದಿದೆ ಅಂತ ಚೆಕ್ ಮಾಡಿ. ಗಿವನ್ ನಂಬರ್ -1 ಇದೇ ಬರ್ಬೇಕು, ಗಿವನ್ ನಂಬರ್ -1 ಇದೇ ಬರ್ಬೇಕು, ಗಿವನ್ ನಂಬರ್ -1 ಇದೇ ಬರ್ಬೇಕು, ಗಿವನ್ ನಂಬರ್ -1 ಇದೇ ಬರ್ಬೇಕು. ಇವೆಲ್ಲ ವ್ಯಾಲ್ಯೂಸ್ ನೀವು ಕರೆಕ್ಟ್ ಬಂದ್ರೆ ನೀವು ಕೊಟ್ಟಿರೋ, ನೀವು ಬಿಡಿಸಿರೋ ಪ್ರಾಬ್ಲಮ್ ರೈಟ್ ಇದೆ. ಓಕೆ ಚಿಲ್ಡ್ರನ್ಸ್, ಈ ಕ್ವಶನ್ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ? ಇಲ್ಲೇನ್ ಕೊಟ್ಟಿದ್ದಾರೆ? ಇನ್ ಈಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ನಂಬರ್ಸ್. ಇಲ್ಲಿ ಪೇರ್ಸ್ ಆಫ್ ನಂಬರ್ಸ್ ಕೊಟ್ಟಿದ್ದಾರೆ. ಕೆಳಗಡೆ ಪೇರ್ಸ್ ಆಫ್ ನಂಬರ್ಸ್, ಪ್ರತಿಯೊಂದು ಪೇರ್ಸ್ ಆಫ್ ನಂಬರ್ಸ್ ಕೊಟ್ಟಿದ್ದಾರೆ. ಕೆಳಗಡೆ ಏನ್ ಹೇಳಿದ್ದಾರೆ? ಸ್ಟೇಟ್ ವಿಚ್ ಹೋಲ್ ನಂಬರ್ ಈಸ್ ಆನ್ ದ ಲೆಫ್ಟ್ ಆಫ್ ದ ಅದರ್ ನಂಬರ್. ಇನ್ನೊಂದು ನಂಬರ್ ಇದೆ ಅದ್ರ ಲೆಫ್ಟ್. ಯಾವ ನಂಬರ್, ಇಲ್ಲಿ ಎರಡು ನಂಬರ್ ಪೇರಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಒಂದ್ ಯಾವ್ದು ನಂಬರ್ ಫಸ್ಟಿಗೆ ಬರ್ತೈತಿ, ಅದ್ರ ಲೆಫ್ಟ್ ಸೈಡ್ ಯಾವ ನಂಬರ್ ಬರುತ್ತೆ ಅಂತ ಹೇಳ್ಬೇಕು ನಂಬರ್ ಲೈನ್ ಒಳಗಡೆ. ಮತ್ತೆ ಅದು ಅವ್ ಎರಡು ನಂಬರ್ ಇವೆರಡುದ್ರ ಮಧ್ಯೆ ಇವೆರಡುದ್ರಲ್ಲಿ ಯಾವ ಸೈನ್ ಬರುತ್ತೆ ಅಂತ ಹೇಳ್ಬೇಕು. ಲಾರ್ಜ್ ಇದ್ರೆ ಅದ್ರ ಕಡೆ ಮೌತ್ ಓಪನ್ ಆಗತ್ತೆ, ಸ್ಮಾಲ್ ಇದ್ರೆ ಅದ್ರ ಕಡೆ ಮೌತ್ ಕ್ಲೋಸ್ ಆಗಿರುತ್ತೆ. ಇವು ಎರಡರಲ್ಲಿ ಸ್ಮಾಲ್ ಇರೋದ್ ಕಡೆ ಮೌತ್ ಕ್ಲೋಸ್ ಆಗಿರುತ್ತೆ, ಲಾರ್ಜ್ ಇರೋದ್ ಕಡೆ ಮೌತ್ ಓಪನ್ ಆಗಿರುತ್ತೆ. ಅಂದ್ರೆ ಇದು ಎಲ್ಲಿ ಯೂಸ್ ಮಾಡ್ಕೋತೀರಿ, ಇದೆಲ್ಲಿ ಯೂಸ್ ಮಾಡ್ಕೊಡ್ತೀರಿ ಹೇಳ್ತೀನಿ. ಇದು ಗ್ರೇಟರ್, ಇದು ಲೆಸ್ ಸಿಂಬಲ್. ಇದು ಅಂದ್ರೆ ಗ್ರೇಟರ್, ಏನು ಗ್ರೇಟರ್, ಇದು ಲೆಸ್. ನೆನ್ಪಿಟ್ಕೊಳ್ಳಿ. ಇದು ಎಲ್ಲಿ ಯೂಸ್ ಮಾಡ್ಬೇಕು, ಇದು ಎಲ್ಲಿ ಯೂಸ್ ಮಾಡ್ಬೇಕು ಹೇಳ್ತೀನಿ. ಫಸ್ಟ್ ಏನ್ ಹೇಳಿದ್ದಾರೆ, ಇವೆರಡು ನಂಬರ್ ನೀವು ನಂಬರ್ ಲೈನ್ ಅಲ್ಲಿ ಡ್ರಾ ಮಾಡ್ಬೇಕು. ಡ್ರಾ ಮಾಡಿ ಲೆಫ್ಟ್ ಸೈಡ್ ಯಾವ್ದ್ ನಂಬರ್ ಬರುತ್ತೆ ಅಂತ ಹೇಳ್ಬೇಕು. ಅಂದ್ರೆ ಎರಡ್ ನಂಬರ್ ಬರ್ತಾವೆ, ಒಂದ್ ನಂಬರ್ ಇಲ್ಲಿ ಬರ್ತೈತಿ, ಅದ್ರ ಹಿಂದೆ ಲೆಫ್ಟ್ ಸೈಡ್ ಯಾವ ನಂಬರ್ ಬರುತ್ತೆ ಅಂತ ಹೇಳ್ಬೇಕು. ಅಂದ್ರೆ ಲೆಫ್ಟ್ ಸೈಡ್ ಇದು ಬರ್ತೈತಿ, ರೈಟ್ ಸೈಡ್ ಇದು ಬರ್ತೈತಿ. ಸ್ಮಾಲ್ ನಂಬರ್ ಯಾವ್ದು ಇರ್ತೈತಿ ಅದು ಲೆಫ್ಟ್ ಅಲ್ಲಿ ಇಟ್ಕೋತೀವಿ ನಾವು. ಹೌದು ತಾನೇ? ಸ್ಮಾಲ್ ನಂಬರ್ ಇರೋದು ಯಾವಾಗ್ಲೂ ನಂಬರ್ ಲೈನ್ ಮೇಲೆ ಲೆಫ್ಟ್ ಸೈಡ್ ಬರ್ತೈತಿ. ಅಂದ್ರೆ ನೀವೆಲ್ಲ ಇವು ಕೊಟ್ಟಿರೋ ನಂಬರ್ ಲೈನ್ ಮೇಲೆ ಡ್ರಾ ಮಾಡ್ಬೇಕು. ಫಸ್ಟ್ ನಂಬರ್ ಲೈನ್ ಮೇಲೆ ಇವು ವ್ಯಾಲ್ಯೂಸ್ ನ ಹಾಕ್ಬೇಕು. ಹಾಕಿದಾದ್ಮೇಲೆ ಏನ್ ಮಾಡ್ಬೇಕು, ಸ್ಮಾಲ್ ನಂಬರ್ ಲೆಫ್ಟ್ ಸೈಡ್ ಬರುತ್ತೆ. ಸೊ ಸ್ಮಾಲ್ ನಂಬರ್ ಏನಾಗ್ತೈತಿ, ಲೆಫ್ಟ್ ಸೈಡ್ ಹೋಲ್ ನಂಬರ್ ಆಗ್ತೈತಿ. ಆಮೇಲೆ ಅದ್ರ ಮಧ್ಯೆ ಈ ಸೈನ್ ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಅರ್ಥ ಆಯ್ತಾ ಇದು? ಓಕೆ, ಹಾಗಾದ್ರೆ 1 by 1 ಸಾಲ್ವ್ ಮಾಡೋಣ. 530, 503 ಇವೆರಡು ನಂಬರ್ ಏನ್ ಮಾಡ್ಬೇಕು, ನಾವು ಫಸ್ಟ್ ನಂಬರ್ ಲೈನ್ ಮೇಲೆ ಡ್ರಾ ಮಾಡ್ಬೇಕು. ಹೋಲ್ ನಂಬರ್ಸ್ ಇದಾವೆ. ಸೊ ಫಸ್ಟ್ ಈಗ 0 ಬರ್ತೈತಿ, ಇಲ್ಲಿ ಹೀಗೆ ಆರೋ ಮಾರ್ಕ್ ಹಾಕಿ. ಇಲ್ಲಿ ಯಾವ ನಂಬರ್ ಬರ್ತೈತಿ, ಇಲ್ಲಿ ಯಾವ ನಂಬರ್ ಬರ್ತೈತಿ ಈಕ್ವಲ್ ಆಗಿ ನೀವು ತಗೊಳ್ಳಿ. ಮುಂದೆ ನಂಬರ್ಸ್ ಎಷ್ಟಿದಾವೆ ಬೇಡ, ನಾವೇನ್ ಮಾಡೋಣ,
ಬೇಡ ಅಂದ್ರೆ ನಿಮ್ಗೆ ಇನ್ನ ಈಸಿಯಾಗಿ ಗೊತ್ತಾಗ್ಬೇಕಂದ್ರೆ ಒಂದು ನಂಬರ್ ಲೈನ್ ಹಾಕ್ತೀನಿ. ಎಷ್ಟು ಇಲ್ಲಿ 501, 502, 503, ಇಲ್ಲಿ 504. ಹಾಗೆ ಇಲ್ಲೇ ನಂಬರ್ ಬಂದು ಲಾಸ್ಟಲ್ಲಿ 530 ಅಂತ ಹಾಕ್ತೀನಿ. ಇಲ್ಲಿ ಕೆಲವೊಂದಿಷ್ಟು ನಂಬರ್ಸ್ ಹಾಗೆ ಬರುತ್ತೆ. ಹಾಗಾದ್ರೆ ಇದು 530 ಲಾರ್ಜ್ ನಂಬರ್ ಹೌದು. ದಿಸ್ ಈಸ್ ಅ ಗ್ರೇಟರ್ ನಂಬರ್. ಇದೇನಾಯ್ತು? ಗ್ರೇಟರ್. ಗ್ರೇಟರ್ ಇದ್ ಕಡೆ ನಾವು ಮೌತ್ ನ ಹೀಗೆ ಓಪನ್ ಮಾಡಬೇಕು. ಇಲ್ಲೇನ್ ಹೇಳಿದ್ದಾರೆ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ರು? ಲೆಫ್ಟ್ ಸೈಡ್ ಯಾವ ಹೋಲ್ ನಂಬರ್ ಬರ್ತೈತಿ ಅಂತ ಕೇಳಿದ್ರು. ಇವ್ ಎರಡರಲ್ಲಿ ಇದು ಅದರ್ ನಂಬರ್ ಅಂದ್ರೆ ಇದು, ಅದ್ರ ಹಿಂದ್ಗಡೆ ಲೆಫ್ಟ್ ಸೈಡ್ ಬರೋ ಹೋಲ್ ನಂಬರ್ ಯಾವುದು? ಇಲ್ಲಿ ಕೊಟ್ಟಿರೋದ್ರೊಳಗ ಇದು. ದಿಸ್ ಈಸ್ ದ ಲೆಫ್ಟ್ ಸೈಡ್ ಹೋಲ್ ನಂಬರ್. ಅಂದ್ರೆ ಲೆಫ್ಟ್ ಸೈಡ್ ಆಫ್ 530 ಬರೆದು ಈಕ್ವಲ್ಸ್ ಟು ಬರೆದು ಏನ್ ಮಾಡ್ಬೇಕು? 503 ಅಂತ ಬರಿಬೇಕು. ನೆಕ್ಸ್ಟ್ ಏನ್ ಹೇಳಿದ್ದಾರೆ? ಇದು ನಂಬರ್ ಅಲ್ಲಿ ಈ ಸೈನ್ ನ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈ ನಂಬರ್ 530 ಬರ್ಕೊಳ್ಳಿ, ಇಲ್ಲಿ ಬಾಕ್ಸ್ ಹಾಕಿ, ಮತ್ತೆ 503. ಅಂದ್ರೆ ಇಲ್ಲಿ ಫಸ್ಟ್ ನಂಬರ್ ಯಾವ್ದಿದೆ? ಗ್ರೇಟರ್ ಇದೆ. ಅಂದ್ರೆ ಗ್ರೇಟರ್ ನಂಬರಿಗೆ ಗ್ರೇಟರ್ ಸೈನ್ ಯಾವ್ದೈತಿ? ಇದು. ಅಂದ್ರೆ ಈ ಸೈನ್ ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ನೀವೇನ್ ಮಾಡ್ಬೇಕು? ಇಲ್ಲಿ ಫಸ್ಟ್ ನಂಬರ್ ಏನಿದೆ ಚೆಕ್ ಮಾಡ್ಬೇಕು. ಫಸ್ಟ್ ನಂಬರ್ ಲಾರ್ಜ್ ಇದ್ರೆ ಗ್ರೇಟರ್ ನಂಬರಿಗೆ ಒಂದು ಸೈನ್ ಇದೆ, ಆ ಸೈನ್ ನ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಒಂದು ವೇಳೆ ಇಲ್ಲಿ ಫಸ್ಟ್ ಕೊಟ್ಟಿರುವ ನಂಬರ್ ಚಿಕ್ಕದಿದ್ರೆ ನೀವೇನ್ ಮಾಡ್ಬೇಕು? ಈ ಸೈನ್ ಲೆಸ್ ಇರೋ ಸೈನ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಹೇಗೆ ಅಂದ್ರೆ ಇಲ್ಲಿ 30 ಬರಿ ಬದ್ಲಿ ನಾನು ಈ ತರ ಬರ್ದೆ ಅಂತ ಅನ್ಕೊಳ್ಳಿ. ಹಾಗಾದ್ರೆ ಸ್ಟಾರ್ಟಿಂಗ್ ನಂಬರ್ ಇಲ್ಲಿ ಏನಾಯ್ತು? ಲೆಸ್ ಆಯ್ತು. ಲೆಸ್ ಆದ್ರೆ ಇಲ್ಲಿ ಯಾವ ಸೈನ್ ತಗೋತೀವಿ? ಲೆಸ್ ಗೆ ಏನೈತಿ? ಇದು. ದಿಸ್ ಈಸ್ ಲೆಸ್ ದೆನ್ ದಿಸ್. ಸಿಂಪಲ್. ಓಕೆ, ಈ ತರಾನು ಬರಿಬಹುದು. ಆರ್ 530 ಗ್ರೇಟರ್ ದೆನ್ 503. ಇದನ್ನು ಬರ್ಕೊಳ್ಳಿ. ಓಕೆ, ಎರಡು ಬರಿಬಹುದು. ನಿಮಗೆ ಹಿಂದೆ ಟೆಕ್ಸ್ಟ್ ಬುಕ್ ಅಲ್ಲಿ ಆನ್ಸರ್ ಯಾವ್ದು ಕೊಟ್ಟಿದ್ದಾರೆ ಅದನ್ನ ನೀವು ಇಲ್ಲಿ ಬರೀರಿ. ನಿಮ್ಗೆ ಫಸ್ಟ್ ಈ ನಂಬರ್ ಕೊಟ್ಟಿದ್ರೆ ಇದೇ ನಂಬರ್ ಬರಿ, ಇಲ್ಲ ಇದು ಕೊಟ್ಟಿದ್ರೆ ಇದು ಬರೀರಿ. ಓಕೆ, ಅಂದ್ರೆ ಗ್ರೇಟರ್ ಇದು ನಂಬರ್ ಲಾರ್ಜ್ ಇದ್ರೆ ಈ ಸೈನ್ ತಗೋಬೇಕು, ಫಸ್ಟ್ ನಂಬರ್ ಸ್ಮಾಲ್ ಇದ್ರೆ ಈ ಸೈನ್ ತಗೋಬೇಕು. ಅರ್ಥ ಆಯ್ತಾ? ಏನ್ ಹೇಳಿ ಚಿಲ್ಡ್ರನ್ಸ್? ಮತ್ತೆ ರಿಪೀಟ್ ಆಗಿ ಹೇಳಿ ನೋಡೋಣ. ಗ್ರೇಟರ್ ನಂಬರ್ ಫಸ್ಟ್ ನಂಬರ್ ಲಾರ್ಜ್ ಇದ್ರೆ ಏನ್ ಮಾಡ್ಬೇಕು? ಈ ಸೈನ್ ನ ತಗೋಬೇಕು. ಫಸ್ಟ್ ನಂಬರ್ ಸ್ಮಾಲ್ ಇದ್ರೆ ಈ ಸೈನ್. ಓಕೆ, ನೋಟ್ ಮಾಡ್ಕೊಳ್ಳಿ. ಇದೇ ತರ ನಾನು ಈಗ ಒಂದು ನಂಬರ್ ನ ಹೇಳಿದ್ದೆ. ನೀವೇನ್ ಮಾಡ್ರಿ, ನೀವೇನ್ ಮಾಡ್ಬೇಕು? ಇವು ಅಷ್ಟು ವ್ಯಾಲ್ಯೂಸ್ ನ ಇವು ಮೂರೂನ ನೀವೇ ಹೋಮ್ವರ್ಕ್ ಮಾಡ್ಬೇಕು. ಇದ್ರಲ್ಲಿ ಲೆಫ್ಟ್ ಯಾವ್ದು ನಂಬರ್? ಇಲ್ಲಿ 503 ಅನ್ನೋದು ಲೆಫ್ಟ್ ಸೈಡ್ ಬರುತ್ತೆ ಅಂತ ನಾನು ಬರ್ದೆ. ನೀವು ಇದ್ರಲ್ಲಿ ಲೆಫ್ಟ್ ಯಾವ್ದು ಬರ್ತೈತೆ ಅದು ಬರೀರಿ. ಮತ್ತೆ ಇಲ್ಲಿ ಯಾವ ಸೈನ್ ಅಪ್ಲೈ ಮಾಡ್ತೀವಿ ಅದು ಬರಿಬೇಕು. ಎರಡತ್ರ ಒಳಗಡೆ ಇಲ್ಲಿ ಯಾವ ಸೈನ್ ಬರುತ್ತೆ ಅಂತ ನೀವೇ ಬರೀರಿ. ಇದೇ ತರ ಲೆಫ್ಟ್ ನಂಬರ್, ಇಲ್ಲಿ ಕೆಳಗಡೆ ಸೈನ್ ಯಾವ್ದು ಹಾಕ್ತೀವಿ ನೀವೇ ನೋಡ್ಬೇಕು. ಸೊ ಆ ತರ ನೀವು ಬರಿ. ಏನು ಒಂದು ಎಕ್ಸಾಂಪಲ್ ಹೇಳ್ಕೊಡ್ತೀನಿ ನಾನು, ನೀವು ಏನ್ ಮಾಡ್ಬೇಕು? ಇದೇ ತರ ಇಲ್ಲಿ ಫಸ್ಟ್ ಪಾಯಿಂಟ್, ಇಲ್ಲಿ ಸೆಕೆಂಡ್ ಪಾಯಿಂಟ್, ಇವೆರಡು ಕೇಳಿದ್ದಾರೆ, ನೀವು ಎರಡು ಬರಿಬೇಕು. ಈ ಕ್ವಶನ್ ಅಲ್ಲಿ ಫಸ್ಟ್ ಈ ಲೈನ್ ಬರಿಬೇಕು, ಇಲ್ಲಿ ನಂಬರ್ ಚೇಂಜ್, ಇಲ್ಲಿ ಏನ್ ನಂಬರ್ ಕೊಟ್ಟಿದ್ದಾರೆ ಅದು ಇಲ್ಲಿ ಬರಿಬೇಕು. ಇಲ್ಲಿ ನಂಬರ್ಸ್ ಏನ್ ಕೊಟ್ಟಿದ್ದಾರೆ ಇದರಲ್ಲಿ, ಇಲ್ಲಿ ನಂಬರ್ ಇದು ಬರಿಬೇಕು. ಇಲ್ಲಿ ಒಂದು ವೇಳೆ ಇದು ಲಾಸ್ಟ್ ನಂಬರ್ ಇದ್ರೆ
ಈ ಸೈನ್, ಫಸ್ಟ್ ನಂಬರ್ ಸ್ಮಾಲ್ ಇದ್ರೆ ಈ ಸೈನ್. ಇಲ್ಲಿ ಫಸ್ಟ್ ನಂಬರ್ ಲಾರ್ಜ್ ಇದ್ರೆ ಈ ಸೈನ್, ಫಸ್ಟ್ ನಂಬರ್ ಸ್ಮಾಲ್ ಇದ್ರೆ ಈ ಸೈನ್. ಸಾಲ್ವ್ ಮಾಡ್ತೀರಾ? ಇದು ಲೆಫ್ಟ್ ಅಲ್ಲಿ ಬರೋದು ಇಲ್ಲಿ 503 ಬಂದೈತಿ, ಇಲ್ಲಿ 700 ಇದು ಸಾರಿ 307 ಬರ್ತೈತಿ. ಇದ್ರಲ್ಲಿ ಮತ್ತೆ ಚಿಕ್ಕದ ಯಾವ್ದು ಇರ್ತೈತಿ ಅದು ಲೆಫ್ಟ್ ಬರ್ತೈತಿ, ಇಲ್ಲಿ ಚಿಕ್ಕದ ಯಾವ್ದು ಇರ್ತೈತಿ ಲೆಫ್ಟ್ ಬರ್ತೈತಿ. ಓಕೆ, ಇವೇನದಾವು 180. ಇದು ನೀವೇ ಸಾಲ್ವ್ ಮಾಡ್ಬೇಕು, ನೋಟ್ ಮಾಡ್ಕೊಳ್ಳಿ. ನೀವು ಸಾಲ್ವ್ ಮಾಡಿ ನಾನು ಇಲ್ಲಿ ಆನ್ಸರ್ ಕೊಡ್ತೀನಿ ನಿಮಗೆ. ಸೆಕೆಂಡ್ ಕ್ವಶನ್ ಆನ್ಸರ್ ಕೊಡ್ತೀನಿ, ನೀವೇ ಬರಿಬೇಕು. 307 ಇದು ಲೆಫ್ಟ್ ಹೋಲ್ ನಂಬರ್, ಲೆಫ್ಟ್ ಸೈಡ್ ಬರೋದು 307 ಮತ್ತೆ 370 107 ಈ ಸೈನ್ ಬರ್ತೈತಿ. ಇದು ನೀವೇ ಸಾಲ್ವ್ ಮಾಡ್ಬೇಕು. ಇದು ಏನಿದು ಆನ್ಸರ್. ಆನ್ಸರ್ ನೋಟ್ ಮಾಡ್ಕೊಳ್ಳಿ. ಇದೇ ಆನ್ಸರ್ ಬರುತ್ತೆ ಇಲ್ಲ ಅಂತ ನೀವು ಚೆಕ್ ಮಾಡ್ಬೇಕು. ನೆಕ್ಸ್ಟ್ ಏನು, ಲೆಫ್ಟ್ ಸೈಡ್ ಯಾವ್ದು ಬರುತ್ತೆ ಅಂತ ನೀವೇ ನೋಟ್ ಮಾಡಬೇಕು. ಇಲ್ಲಿ 65 89, ಇಲ್ಲಿ 5 ಡಿಜಿಟ್, ಇಲ್ಲಿ 5 ಡಿಜಿಟ್, ಇಲ್ಲಿ ಅಂದ್ರೆ ಲೆಫ್ಟ್ ಸೈಡ್ ಬರೋದು 56,789. 56 ಸ್ಮಾಲ್ ಇದೆ, ಸೊ ಲೆಫ್ಟ್ ಸೈಡ್ ಅಂದ್ರೆ 98765. ಇಲ್ಲಿ ಯಾವ ಸೈನ್ ಬರುತ್ತೆ ಅಂತ ನೀವೇ ಬರೀಬೇಕು. ದಿಸ್ ಒನ್ ಈಸ್ ಸೈನ್. ಓಕೆ, ನೆಕ್ಸ್ಟ್ ಏನು, ಇದ್ರದ್ದು ಸೇಮ್. ಇವೆರಡರಲ್ಲಿ ಲಾರ್ಜ್ ಯಾವ್ದಿದೆ ಅದಕ್ಕೆ ಲಾರ್ಜ್ ಇದ್ರೆ ಈ ಸೈನ್ ಹಾಕ್ಬೇಕು. ಫಸ್ಟ್ ನಂಬರ್ ಯಾವಾಗ್ಲೂ ಲಾರ್ಜ್ ಇದ್ರೆ ಇದೇ ಸೈನ್ ಹಾಕ್ಬೇಕು. ಇಲ್ಲಿ ಎಷ್ಟು ಡಿಜಿಟ್ ಇದಾವೆ, ಇಲ್ಲಿ 3 3 6 7 8, ಇಲ್ಲಿ 8 ಡಿಜಿಟ್ ಇದೆ, ಇಲ್ಲಿ 3 3 7 ಅಂದ್ರೆ ಇಲ್ಲಿ ಫಸ್ಟ್ ನಂಬರ್ ಸ್ಮಾಲ್ ಬಂತು. ಅಂದ್ರೆ ನೆಕ್ಸ್ಟ್ ಡಿ ಒಳಗಡೆ ಫಸ್ಟ್ ನಂಬರ್ ಸ್ಮಾಲ್ ಬಂದೈತಿ, ಅಂದ್ರೆ ಈ ನಂಬರ್ ಏನಾಯ್ತು, ಇದು ಲೆಫ್ಟ್ ಸೈಡ್ ಬರ್ತೈತಿ. ಫಸ್ಟ್ ಏನಾಗ್ತೈತಿ, ಇದು ಲೆಫ್ಟ್ ಸೈಡ್ ಬರ್ತೈತಿ. ದೆನ್ 9830415 ಇಲ್ಲಿ ಸೈನ್ ಯಾವ್ದು ಬರ್ತೈತಿ, ಫಸ್ಟ್ ನಂಬರ್ ಸ್ಮಾಲ್ ಐತಿ. ಸ್ಮಾಲ್ ಇದ್ರೆ ನಾನು ಹೇಳಿದ್ದೆ ಈ ಸೈನ್ ಅಂತ. ಇದು ಗ್ರೇಟರಿಗೆ, ಇದು ಸ್ಮಾಲ್ಗೆ, ಲೆಸ್ಗೆ. ಲೆಸ್ ಇದ್ರೆ ಇದು ತಗೋತಾರೆ, ಲಾರ್ಜ್ ಇದ್ರೆ ಇದು ತಗೋತಾರೆ. ನೋಟ್ ಮಾಡ್ಕೊಳ್ಳಿ. ಇದು ಈ ತರ ಆನ್ಸರ್ ಬರ್ಬೇಕು ನಿಮ್ಗೆ. ನೀವು ಸಾಲ್ವ್ ಮಾಡೋಣ, ಆನ್ಸರ್ ಈ ತರ ಬರ್ಬೇಕು. ನೆಕ್ಸ್ಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಚಿಲ್ಡ್ರನ್ಸ್. ಇದು ಫಸ್ಟ್ ಎಕ್ಸರ್ಸೈಸ್ ಅಲ್ಲಿ ಲಾಸ್ಟ್ ಕ್ವಶನ್ಸ್ ಇದಾವೆ. ಇಲ್ಲಿನ ಎಷ್ಟಿದಾವೆ ಅಂದ್ರೆ ಎಂ ತನ ಇದೆ. ನಾನು ಈ ತನ ಹೇಳ್ತೀನಿ, ಮುಂದೆ ಏನ್ ಮಾಡ್ಬೇಕು, ನೀವು ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ, ನೀವು ಟ್ರೈ ಮಾಡ್ಬೇಕು. ಓಕೆ, ಹಾ, ಇದು ನೋಟ್ ಮಾಡ್ಕೊಳ್ಳಿ. ಇಲ್ಲೇನ್ ಹೇಳಿದ್ದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಇಲ್ಲಿ ಕೆಳಗಡೆ ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ದ. ಇಲ್ಲಿ ಸೆಂಟೆನ್ಸ್ ಅಲ್ಲಿ ಇದಕ್ಕೆ ಒಂದು ಮೀನಿಂಗ್ ಇದೆ. ಇದು ಒಂದು ಸೆಂಟೆನ್ಸ್ ಇದೆ, ಈ ಸೆಂಟೆನ್ಸಿಗೆ ಒಂದು ಅರ್ಥ ಇದೆ. ಅಂತ ಸೆಂಟೆನ್ಸಿಗೆ ಸ್ಟೇಟ್ಮೆಂಟ್ ಅಂತಾರೆ. ಕರೆಕ್ಟ್, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇರ್ತೈತಿ ಇಲ್ಲ ಫಾಲ್ಸ್ ಐತೆ ಅಂತ ಕೇಳಿದ್ದಾರೆ. ಏನು, ಇಲ್ಲಿ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಇದಕ್ಕೆ ಒಂದು ಮೀನಿಂಗ್ ಇದೆ. ಇದು ಒಂದು ಸೆಂಟೆನ್ಸ್ ಫಾರ್ಮ್ ಅಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ. ಸಾರಿ, ನಂಬರ್ಸ್ ಅಲ್ಲ, ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಸಾರಿ, ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಈ ಸೆಂಟೆನ್ಸಿಗೆ ಏನಂತಿದ್ದಾರೆ, ಈ ಸೆಂಟೆನ್ಸಿಗೆ ಒಂದು ಮೀನಿಂಗ್ ಇದೆ. ಈ ಮೀನಿಂಗ್ ಅದೇನಾಯ್ತು, ಸ್ಟೇಟ್ಮೆಂಟ್. ಓಕೆ, ಇಲ್ಲೇನ್ ಹೇಳಿದ್ದಾರೆ, ಫಸ್ಟ್ ಇಲ್ಲಿ ಟ್ರೂ ಯಾವ್ದು ಫಾಲ್ಸ್ ಯಾವ್ದು ಅಂತ ಕೇಳಿದ್ದಾರೆ. ಫಸ್ಟ್ ಏನು, 0 is the smallest natural number. 0 is the smallest natural number. Is it right? 0 is the smallest natural number. Natural number ಇಲ್ಲಿ 0 ಬರ್ತೈತಿ ಇಲ್ಲ. ಹಾಗಾದ್ರೆ ಏನಾಯ್ತಿದು, ಬರೋದಿಲ್ಲ. ಹಾಗಾದ್ರೆ ಏನಾಯ್ತು, ಫಾಲ್ಸ್.
ಎಫ್ ಅಂತ ಬರೀರಿ. ಎಫ್ ಆದ್ರೂ ಬರೀರಿ, ಫಾಲ್ಸ್ ಅಂತ ಫುಲ್ ಫಾರ್ಮ್ ಅಲ್ಲೇನು ಬರೀರಿ. ಎಫ್ ಅರೇ ಬರೀರಿ, ಇಲ್ಲ ಫಾಲ್ಸ್ ಅಂತ ಬರೀರಿ, ಇಲ್ಲ ಇದು ಟ್ರೂ ಇದೆ ಟ್ರೂ ಅರೇ ಬರೀರಿ, ಇಲ್ಲ ಟಿ ಅಂತ ಬರೀರಿ. ಇಲ್ಲಿ ನೆಕ್ಸ್ಟ್ ಯಾವ್ದು ಹೇಳಿ? 400 ಈಸ್ ಅ ಪ್ರಿಡೆಸರ್ ಆಫ್ 399. Is it 400 is a predecessor of 399? Predecessor ಅಂದ್ರೆ ಬಿಫೋರ್ ನಂಬರ್, 4 ನಂಬರ್, ಇದು 400, 399 predecessor ಇದೆ, ಬಿಫೋರ್ ನಂಬರ್ ಐತಿ. ರಾಂಗ್ ಅಂದ್ರೆ ಫಾಲ್ಸ್. ಇದು ಪ್ರಿಡೆಸರ್ ಆಗ್ತೈತಿ 400ಗೆ, ಆದ್ರೆ 400 ಈ ನಂಬರಿಗೆ ಪ್ರಿಡೆಸರ್ ಆಗಲ್ಲ, ಬಿಫೋರ್ ನಂಬರ್ ಆಗಲ್ಲ. ಬಿಫೋರ್ ನಂಬರ್ 400ಗೆ ಬಿಫೋರ್ ನಂಬರ್ ಇದು ಹೌದು. ಇಲ್ಲಿ ಉಲ್ಟಾ ಕೊಟ್ಟಿದ್ದಾರೆ. 400 is a predecessor of 399. It's wrong. Wrong. 0 is the smallest whole number. ಏನು? whole number definition ಹೇಳಿದೆ. whole number 0 ಇಂದ ಸ್ಟಾರ್ಟ್ ಝೀರೋ ಇಂದ ಸ್ಟಾರ್ಟ್ ಆಗ್ತೈತಿ ಈ ಹೋಲ್ ನಂಬರ್. ಹಾಗಾದ್ರೆ 0 is the smallest whole number. ಸ್ಮಾಲ್ ಯಾವುದು? 0. 0 ಇಂದನೇ ಸ್ಟಾರ್ಟ್ ಆಗ್ತೈತಿ ಅಂದ್ರೆ ಸ್ಮಾಲೆಸ್ಟ್ ಯಾವ್ದಾಯ್ತು? 0. ಹಾಗಾದ್ರೆ yes, it's true. ಡನ್ 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 ಡನ್. ಇದೇನಾಯ್ತು? ಟ್ರೂ ಆಯ್ತು. 600 is a successor of 599. 599 ದ ಸಕ್ಸೆಸರ್ ಐತಿ. ಹೌದು ಅಥವಾ ಇಲ್ಲ? ಹೌದು ಇಲ್ಲ? ಟ್ರೂ ಫಾಲ್ಸ್ ಯಾವ್ದಾಗ್ತೈತಿ? is it 600 is a successor of this number? ಇದು ಸಕ್ಸೆಸರ್ ಐತಿ ಈ ನಂಬರ್ದು. ರೈಟ್. ಹೇಗೆ? 599 ಆದ್ಮೇಲೆ 600 ಬರ್ತೈತಿ. ಸೊ this number is a successor of this number, but this number is not a predecessor of this number. Okay? ಹಾಗಾದ್ರೆ ಇದು ಸ್ಟೇಟ್ಮೆಂಟ್ ಟ್ರೂ ಐತಿ, ಯಾಕಂದ್ರೆ ಈ ನಂಬರ್ ಈ ವ್ಯಾಲ್ಯೂದ ಸಕ್ಸೆಸರ್ ಐತಿ. ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್. ಹೇಳಿ, ಹೋಲ್ ನಂಬರ್ ಅಲ್ಲಿ ಯಾವ್ಯಾವ ಬರ್ತೈತಿ? 0, 1, 2, 3 ಅಪ್ ಟು ಇನ್ಫಿನಿಟಿ. ಇಲ್ಲಿ ಎಲ್ಲಾ ನ್ಯಾಚುರಲ್ ನಂಬರು ಹೋಲ್ ನಂಬರ್ ಆಗಿರತ್ತೆ ಅಂತ ಕೇಳಿದ್ದಾರೆ. ಏನು? ಆಲ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಕೌಂಟಿಂಗ್ ನಂಬರ್ ದಟ್ ಸ್ಟಾರ್ಟ್ಸ್ ವಿತ್ 1. ಹಾಗಾದ್ರೆ 1 ಇಂದ ಇಲ್ಲಿ ಸ್ಟಾರ್ಟ್ ಆಯ್ತು. ಇಲ್ಲಿ ಮುಂದೆ ಇರೋ ಎಲ್ಲಾ ನಂಬರ್ಸ್ ಏನಾಗಿರ್ಬೇಕು? ನ್ಯಾಚುರಲ್ ನಂಬರ್ ಹೌದು. 1 ಇಂದ ಮುಂದೆ ಇರೋ ಎಲ್ಲ ನ್ಯಾಚುರಲ್ ನಂಬರ್ ಹೌದು. ಹಾಗಾದ್ರೆ ಆಲ್ ನ್ಯಾಚುರಲ್ ನಂಬರ್ ಆರ್ ಹೋಲ್ ನಂಬರ್ಸ್. ಇದು ಏನೈತಿ? ಟ್ರೂ ಐತಿ. ಎಸ್, ಇಟ್ಸ್ ಟ್ರೂ. ನೋಟ್ ಮಾಡ್ಕೊಳ್ಳಿ, ಇದು ಫಟಾಫಟ್ ನೋಟ್ ಮಾಡ್ಕೊಳ್ಳಿ, ಫಾಸ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ, ಇನ್ನ ಕ್ವಶನ್ಸ್ ಇದಾವೆ. ನೆಕ್ಸ್ಟ್ ಕ್ವಶನ್ಸ್ ತಗೊಳ್ಳಿ ಚಿಲ್ಡ್ರನ್ಸ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಆಲ್ ಹೋಲ್ ನಂಬರ್ಸ್ ಆರ್ ನ್ಯಾಚುರಲ್ ನಂಬರ್. ಇಸ್ ಇಟ್ ರೈಟ್? ಆಲ್ ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ಯಾವ ಹೇಳಿ? ಫಸ್ಟ್ ನನ್ಗೆ 0, 1, 2, 3 ಇವೆಲ್ಲ ಏನು? ಹೋಲ್ ನಂಬರ್ಸ್. 1 is a natural number. Yes, it's a natural number. 2 is a natural number. 3 is a natural number. ಮುಂದೆ ಇರೋ ಎಲ್ಲ ನಂಬರ್ಸ್ ಏನು? ನ್ಯಾಚುರಲ್ ನಂಬರ್. ಬಟ್ 0 is a natural number? Not. 0 ಏನಾಗ್ತೈತಿ? ನ್ಯಾಚುರಲ್ ನಂಬರ್ ಅಲ್ಲ. It's not natural number. So ಈ ಸ್ಟೇಟ್ಮೆಂಟ್ ಏನಾಯ್ತು? ಆಲ್ ಹೋಲ್ ನಂಬರ್ಸ್ ಆರ್ ನ್ಯಾಚುರಲ್ ನಂಬರ್. ಆಲ್ ಅಂದ್ರೆ ಇಲ್ಲಿ 0 ಅನ್ನು ಬಂತು. 0 is a natural number? Not. ಅಂದ್ರೆ ಇದೇನಾಯ್ತು? ಸ್ಟೇಟ್ಮೆಂಟ್ ಇದೇನಾಯ್ತು? ಫಾಲ್ಸ್. ಎಫ್ ಅಂತ ಬರೀರಿ. ಈ ಸ್ಟೇಟ್ಮೆಂಟ್ ಏನಾಯ್ತು? ಫಾಲ್ಸ್. ಯಾಕಂದ್ರೆ 0 is not a natural number ಅಂತ ರೀಸನ್ ಬರಿಬೇಕು. ಓಕೆ? ಇಲ್ಲೇನ್ ಕೊಟ್ಟಿದ್ದಾರೆ? ದ ಪ್ರಿಡೆಸರ್ ಆಫ್ ಅ 2 ಡಿಜಿಟ್ ನಂಬರ್. 2 ಡಿಜಿಟ್ ನಂಬರ್ಸ್ ಯಾವ್ಯಾವ ಅಂತ ನಿಮ್ಗೆ ಗೊತ್ತು. 10 ಇಂದ
99 ತನ, ಸಾರಿ 10 ಇಂದ 99 ತನ ಇವೆಲ್ಲ 2 ಡಿಜಿಟ್ ನಂಬರ್ಸ್. ಇಲ್ಲಿ ಪ್ರಿಸಿಡರ್ ನಂಬರ್ ಕೇಳಿದ್ದಾರೆ, 2 ಡಿಜಿಟ್ ಪ್ರಿಸಿಡರ್ ನಂಬರ್ ಏನಂದಿದ್ದಾರೆ ಇಲ್ಲಿ, ನೆವರ್ ಸಿಂಗಲ್ ನಂಬರ್, ಸಾರಿ ಸಿಂಗಲ್ ಡಿಜಿಟ್ ನಂಬರ್. ಅಂದ್ರೆ 2 ಡಿಜಿಟ್ ಪ್ರಿಸಿಡರ್ ನಂಬರ್ ಸಿಂಗಲ್ ಡಿಜಿಟ್ ನಂಬರ್ ಆಗಿರಲ್ಲ ಅಂತ ಹೇಳಿದ್ದಾರೆ. ಇಸ್ ಇಟ್ ರೈಟ್? ನಿಮ್ಗೆ ಅನ್ಸತ್ತೆ ಹೌದು ನೀವು ಅಂತೀರಿ, ಒಬ್ಬೊಬ್ರು ಆಗಿರಲ್ಲ, ಹೌದು ಇದು ಮೇ ಬಿ ಸ್ಟೇಟ್ಮೆಂಟ್ ಟ್ರೂ ಇರ್ಬೋದು ಅಂತ ಹೇಳ್ತೀರಿ. ಒಬ್ರು ಥಿಂಕ್ ಮಾಡ್ತಾರೆ ಏನಂದ್ರೆ 2 ಡಿಜಿಟ್ ಯಾವುದು, 10 ಬಿಫೋರ್ ನಂಬರ್ ಯಾವುದು, 10 ಪ್ರಿಸಿಡರ್ ನಂಬರ್ ಯಾವುದು, 9. ಇಲ್ಲಿ ಬಂತು 9 ಈಸ್ ಅ ಸಿಂಗಲ್ ಡಿಜಿಟ್ ನಂಬರ್. ಬಟ್ ಇಲ್ಲಿ ಏನ್ ಹೇಳಿದ್ದಾರೆ, ನೆವರ್ ಅ ಸಿಂಗಲ್ ಡಿಜಿಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದು ಸ್ಟೇಟ್ಮೆಂಟ್ ಟ್ರೂ ಆಯ್ತಾ? ಇಲ್ಲ. ಯಾಕೆಂದ್ರೆ 9 ಈಸ್ ಅ ಸಿಂಗಲ್ ಡಿಜಿಟ್ ನಂಬರ್. 2 ಡಿಜಿಟ್ ನಂಬರ್ ಯಾವುದು, 10. ಅದ್ರ ಪ್ರಿಸಿಡರ್ ನಂಬರ್ ಯಾವುದು, 9. ಹೌದು ತಾನೆ? ಪ್ರಿಸಿಡರ್ ಅಂದ್ರೆ ಬಿಫೋರ್ ನಂಬರ್ 10 ಇದೆ. 10 ಅನ್ನೋದು 2 ಡಿಜಿಟ್ ನಂಬರ್, 0 ಮತ್ತೆ 1 ಇದೆ ಅಲ್ಲಿ, ಅದು 2 ಡಿಜಿಟ್ ನಂಬರ್ ಆಯ್ತು. ಅದ್ರ ಪ್ರಿಸಿಡರ್ ನಂಬರ್ ಅಂದ್ರೆ ಬಿಫೋರ್ ನಂಬರ್ 10 minus 1 that is 9. 9 is a single digit number, right? ಬಟ್ ಇಲ್ಲಿ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ನೆವರ್ ಬಿ ಅ ಸಿಂಗಲ್ ಡಿಜಿಟ್ ಅಂತ ಹೇಳಿದ್ದಾರೆ. ಇಸ್ ಇಟ್ ರೈಟ್? ನೋ. ಅಂದ್ರೆ ಏನಾಯ್ತು, ಫಾಲ್ಸ್. ಈ ಸ್ಟೇಟ್ಮೆಂಟ್ ರಾಂಗ್ ಅದ ಅಂತ ಹೇಳಬೇಕು. ಯಾಕೆ ಅಂದ್ರೆ ರೀಸನ್ ಕೇಳಿದ್ರೆ ಇದು ಬಿಕಾಸ್ ಸಿಂಬಲ್. ಬಿಕಾಸ್ 10 minus 1 that is 9 is not single is a single digit number. This is a single digit number. So given statement is wrong. ಅರ್ಥ ಆಯ್ತಾ? ಓಕೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ, 1 is the smallest whole number. Is it right? 1 is the smallest. ಇದಕ್ಕೆ ಸ್ಮಾಲ್ ಇದೆ, ಹೋಲ್ ನಂಬರ್ ಕೊಟ್ಟಿದ್ದಾರೆ ಅಂದ್ರೆ 0. 0 is the smallest whole number. Then how we call 1 is the smallest? Not. ಅಂದ್ರೆ false. ನೋಟ್ ಮಾಡ್ಕೊಳ್ಳಿ ಇದು. ಓಕೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, the natural number 1 has a no predecessor. 1 ಅಂತ ನ್ಯಾಚುರಲ್ ನಂಬರ್ ಕೊಟ್ಟಿದ್ದಾರೆ, ಅದಕ್ಕೆ ಪ್ರಿಡರ್ಸರ್ ನಂಬರ್ ಇದೆ. 1 ನ್ಯಾಚುರಲ್ ನಂಬರ್ ಇದೆ ಅಂದ್ರೆ ಪ್ರಿಡರ್ಸರ್ ನ್ಯಾಚುರಲ್ ನಂಬರ್ ಆಗಿರ್ಬೇಕು. ಹೇಳಿ. 1 ಸ್ಮಾಲೆಸ್ಟ್ ನಂಬರ್. ನ್ಯಾಚುರಲ್ ನಂಬರ್ ಅಲ್ಲಿ ಸ್ಟಾರ್ಟ್ ಆಗೋದೇ 1 ಇಂದ, ಅದೇ ಸ್ಮಾಲೆಸ್ಟ್ ನಂಬರ್. ಅದಕ್ಕೆ ಮತ್ತೆ ಸ್ಮಾಲ್, ಅದಕ್ಕೆ ಹಿಂದೆ ಇರೋ ನ್ಯಾಚುರಲ್ ನಂಬರ್ ಇದೆಯಾ? ಅದಕ್ಕೆ ಹಿಂದೆ 0 ಬರುತ್ತೆ. 0 ಇಸ್ ಅ ಹೋಲ್ ನಂಬರ್. ಅದಕ್ಕೆ ಹಿಂದೆ ಹೋದ್ರೆ ನೆಗೆಟಿವ್ಸ್, 0 ನೆಕ್ಸ್ಟ್ ಹೋದ್ರೆ ನೆಗೆಟಿವ್ಸ್ ಒಳಗೆ ಬರ್ತಾವ. ಹಾಗಾದ್ರೆ 0 ಇಂದ ಹಿಂದೆ ಇರೋ ಎಲ್ಲ ನಂಬರ್ಸ್ ಏನಾದ್ರು ಅವು ಹೋಲ್ ನಂಬರ್. ನೆಗೆಟಿವ್ ಬಂದ್ರೆ ಇಂಟಿಜರ್ ಒಳಗೆ ಬರುತ್ತೆ, 0 ಅಂತ ತಗೊಂಡ್ರೆ ಹೋಲ್ ನಂಬರ್ ಆಗ್ತೈತಿ. 0 ಕೂಡ ಇಂಟಿಜರ್ ಅಲ್ಲೇ ಬರ್ತೈತಿ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಏನಾಯ್ತು, ರಾಂಗ್ ಆಯ್ತು. ಯಾಕಂದ್ರೆ 1 is a natural number, its preceding number is not a natural number, because 1 is a smallest natural number. ಅದ್ರ preceding number ಇಲ್ಲ, ಸಾರಿ ಪ್ರಿಡರ್ಸರ್ ನಂಬರ್ ಇಲ್ಲ, ಅಂದ್ರೆ ಅದ್ರ ಹಿಂದೆ ಇರೋ ನಂಬರ್ ಇಲ್ಲ. there is no any predecessor. That means this statement is true. The natural number 1 has no predecessor, right? It's true. Predecessor ಇಲ್ಲ. Predecessor ಇದ್ರೆ ಅದು ನ್ಯಾಚುರಲ್ ನಂಬರ್ ಆಗಿರ್ಬೇಕು, ಆದ್ರೆ ಅದು ನ್ಯಾಚುರಲ್ ನಂಬರ್ ಆಗೋದಿಲ್ಲ. 1 ಸ್ಮಾಲ್ ಅದ, ಅದಕ್ಕೆ ಲೆಸ್ ನಂಬರ್ ಯಾವ್ದಾದ್ರು ಇದೆಯಾ? ಇಲ್ಲ. That means this statement is true. Done. ನೋಟ್ ಮಾಡ್ಕೊಳ್ಳಿ. ಓಕೆ.
ಬನ್ನಿ ಚಿಲ್ಡ್ರನ್ಸ್, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ದ ಹೋಲ್ ನಂಬರ್ ಒನ್ ಅನ್ನೋದು ಹೋಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಹ್ಯಾಸ್ ನೋ ಪ್ರಿಡೆಸರ್. ಈಸ್ ಇಟ್ ರೈಟ್? ಹೇಳಿ, ಈಸ್ ಇಟ್ ರೈಟ್? ಒನ್ ಅನ್ನೋದು ಹೋಲ್ ನಂಬರ್, ಅದ್ರ ಹಿಂದೆ ಪ್ರಿಸೈಡರ್ ನಂಬರ್ ಇಲ್ಲ ಅಂತ ಹೇಳಿದ್ದಾರೆ. ಹೇಗೆ? 0 ಅದ, 1 ಹಿಂದೆ 0 ಅದ. 0 is a whole number. There is a presider, that is 0. ಅಂದ್ರೆ ಇದೇನಾಯ್ತು? ಸ್ಟೇಟ್ಮೆಂಟ್ ಫಾಲ್ಸ್. ಯಾಕೆ? 0 is a presider. Means 0 is a precursor. Presider ಅಲ್ಲ, precursor of 1. Means 0 is also whole number, 1 is also whole number. There is a precursor before 1. ಅಂದ್ರೆ 1 ಮೊದಲು ನಂಬರ್ ಇದೆ, ಯಾವುದು? 0. ಈ ಸ್ಟೇಟ್ಮೆಂಟ್ ಏನಾಯ್ತು? ಫಾಲ್ಸ್ ಆಯ್ತು. ಇಲ್ಲಿ ನೋ ಪ್ರಿಡರ್ಸರ್ ಅಂತ ಹೇಳಿದ್ದಾರೆ. ದಿಸ್ ಈಸ್ ರಾಂಗ್. ರಾಂಗ್ ರಾಂಗ್ ರಾಂಗ್. ನೆಕ್ಸ್ಟ್ ಏನು? ದ ಹೋಲ್ ನಂಬರ್ 13 ಲೈಸ್. ಅಂದ್ರೆ ಲೈ ಆಗ್ಬೇಕು, ಅಂದ್ರೆ ಈ ಲೈನ್ಸ್ ಮಧ್ಯೆ ಫಾಲ್ ಆಗ್ಬೇಕು, ಅಂದ್ರೆ ಆ ನಂಬರ್ಸ್ ಒಳಗಡೆ ಬರ್ಬೇಕು. 11 ಮತ್ತೆ 12 ಒಳಗಡೆ, ಅದ್ರ ಒಳಗಡೆ ಬರುತ್ತೆ. 13 ನೋ, ದೆನ್ ಇಟ್ ಈಸ್ ಫಾಲ್ಸ್. 12 ಆದ್ಮೇಲೆ ಬರುತ್ತೆ, ಇವು ಎರಡದ್ರ ಮಧ್ಯೆ ಬರುತ್ತೆ. ಲೈ ಅಂದ್ರೆ ಬರೋದು, ಇವು ಎರಡು ನಂಬರ್ ಮಧ್ಯೆ, ಇನ್ ಬಿಟ್ವೀನ್ these numbers. 13 is line between these number? No. Then this statement is false. 13 after ಬರ್ತೈತಿ, ಇವೆರಡತ್ರ ಮಿಡಲ್ ಅಂತೂ 13 ಬರಲ್ಲ. ಫಾಲ್ಸ್ ಆಯ್ತು. ದ ಹೋಲ್ ನಂಬರ್ 0 has no predecessor. Right. Means this is true. 0 ಅಂತ ಹೋಲ್ ನಂಬರ್ ಕೊಟ್ಟಿದ್ದಾರೆ. ಅದ್ರ ಹಿಂದೆ ಮತ್ತೆ ಯಾವ್ದ್ರ ನಂಬರ್ ಇದೆ? 0 ಹಿಂದೆ ನೆಗೆಟಿವ್ ನಂಬರ್ ಬರ್ತಾವ. ನೆಗೆಟಿವ್ ನಂಬರ್ is a whole number? Not. Then how we call it as a presider? It has a presider. 0 before number is there? No. That means this statement is true. The whole number 0 has no predecessor. ಪ್ರಿಡರ್ಸರ್ ಇಲ್ಲ. 0ನೇ ಲಾಸ್ಟ್ ನಂಬರ್, ಅದಕ್ಕೆ ಹಿಂದೆ ಯಾವ ನಂಬರು ಇಲ್ಲ. ಇದಾವೆ ನೆಗೆಟಿವ್ ನಂಬರ್ಸ್ ಇದಾವೆ, 0 ಹಿಂದ್ಗಡೆ ನೆಗೆಟಿವ್ ನಂಬರ್ಸ್ ಇದಾವೆ, ಆದ್ರೆ ಅದು ಹೋಲ್ ನಂಬರ್ಸ್ ಆಗೋದಿಲ್ಲ. ಸೊ ನೋ ಪ್ರಿಡರ್ಸರ್ ಅಂದ್ರೆ ಈ ಸ್ಟೇಟ್ಮೆಂಟ್ ಟ್ರೂ ಆಯ್ತು. ಯಾಕಂದ್ರೆ 0 ಹಿಂದ್ಗಡೆ ನೆಗೆಟಿವ್ ನಂಬರ್ಸ್ ಇದಾವೆ. ನೆಗೆಟಿವ್ ನಂಬರ್ಸ್ ಯಾವಂದ್ರೆ ನಂಬರ್ಸ್ ಕೌಂಟಿಂಗ್ ನಂಬರ್ಸ್, ಬಟ್ ಅದ್ರದ್ದು ಸೈನ್ ಅಪೋಸಿಟ್ ಇರ್ತೈತಿ. ಪಾಸಿಟಿವ್ ನಂಬರ್ ಅಂದ್ರೆ ಪ್ಲಸ್, ನೆಗೆಟಿವ್ ನಂಬರ್ ಅಂದ್ರೆ ಮೈನಸ್ ಇರ್ತೈತಿ. -1, -2, -3, -4, -5 ಹೀಗೆ ಅಪ್ ಟು ಇನ್ಫಿನಿಟಿ ತನ ಇರುತ್ತೆ. ನೆಗೆಟಿವ್ ಇನ್ಫಿನಿಟಿ ಒಳಗೆ ಹೋಗ್ತೈತಿ. ಸೊ ಹಿಂದೆ 0 ಹಿಂದ್ಗಡೆ ನಂಬರ್ಸ್ ಇದಾವೆ, ಅವು ಯಾವ? ನೆಗೆಟಿವ್ ನಂಬರ್ಸ್. ಅವು ನೆಗೆಟಿವ್ ನಂಬರ್ಸ್ ಬಂದ್ರೆ ಇಂಟಿಜರ್ಸ್ ಆಗ್ತೈತಿ. ಸೊ ಇಲ್ಲಿ ಪ್ರಿಡರ್ಸರ್ ನಂಬರು ನಮ್ಗೆ ಹೋಲ್ ನಂಬರೇ ಬಂದಿರ್ಬೇಕು, ಬರೋದಿಲ್ಲ. ಸೊ ಇದು ಸ್ಟೇಟ್ಮೆಂಟ್ ಟ್ರೂ ಆಯ್ತು. ಅರ್ಥ ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ ಫಾಸ್ಟ್ ಆಗಿ. ಓಕೆ, ದೆನ್ ಲಾಸ್ಟ್ ಕ್ವಶನ್. ಫಸ್ಟ್ ಎಕ್ಸರ್ಸೈಸ್ ಅಲ್ಲಿ ಇನ್ನೊಂದು ಲಾಸ್ಟ್ ಕ್ವಶನ್ ಉಳಿತು, ಅದರದ್ದು ಆನ್ಸರ್ ಹೇಳಿ. ಅದು ಟ್ರೂ ಆಯ್ತು, ಸ್ಟೇಟ್ಮೆಂಟ್ ಫಾಲ್ಸ್ ಇದೆ ಅಂತ ನೀವು ಹೇಳಬೇಕು. ಲಾಸ್ಟ್ ಇದೆ, ಫಾಲ್ಸ್ ಇದೆ, ಟ್ರೂ ಇದೆ ಅಂತ ನೀವು ಹೇಳಬೇಕು. ಇದು ನೋಟ್ ಮಾಡ್ಕೊಳ್ಳಿ ಚಿಲ್ಡ್ರನ್ಸ್. ಇಲ್ಲಿ ಏನ್ ಕೊಟ್ಟಿದ್ದಾರೆ? ದ ಸಕ್ಸೆಸರ್ ಅಂದ್ರೆ ನೆಕ್ಸ್ಟ್ ನಂಬರ್ ಆಫ್ 2 ಡಿಜಿಟ್ ನೆಕ್ಸ್ಟ್ ನಂಬರ್ ಆಲ್ವೇಸ್ ಯಾವಾಗ್ಲೂ 2 ಡಿಜಿಟ್ ಆಗಿರತ್ತೆ ಅಂತ ಹೇಳಿದ್ದಾರೆ. ಇಸ್ ಇಟ್ ರೈಟ್? 2 ಡಿಜಿಟ್ ನಂಬರ್ಸ್ ಎಲ್ಲಿಂದ ಎಲ್ಲಿ ತನ ಹೇಳಿ ಫಸ್ಟ್? 2 ಡಿಜಿಟ್ 10 ಇಂದ 999. ಇಲ್ಲಿಂದ ಇಲ್ಲಿ ತನ ನಂಬರ್ಸ್ ಇದಾವೆ. ಇವೆಲ್ಲ ಏನಾಯ್ತು? 2 ಡಿಜಿಟ್ ನಂಬರ್. ಸೊ 10 ಇಂದ ಇಲ್ಲಿ ನೋಡಿ ಚಿಲ್ಡ್ರನ್ಸ್, ನೀವು 10 ತಗೊಂಡು 10 ಇಂದ 98 ತನ
ನಂಬರ್ಸ್ ತಗೊಂಡ್ರಿ ಅಂದ್ರೆ 10 ತಗೊಂಡ್ರೆ ಅದರ ಸಕ್ಸೆಸರ್ ಸಾರಿ 10 ತಗೊಂಡ್ರೆ ಅದರ ಸಕ್ಸೆಸರ್ 2 ಡಿಜಿಟ್ ಸಿಗ್ತೈತಿ. ಸೊ ಅಪ್ ಟು 98 ತನ ನೀವು ಯಾವುದೇ ನಂಬರ್ಸ್ ತಗೊಳ್ಳಿ ಅದರದ ಸಕ್ಸೆಸರ್ ಏನ್ ಸಿಗ್ತೈತಿ 2 ಡಿಜಿಟ್ ಸಿಗ್ತೈತಿ. ಎಲ್ಲಿಂದ ಹೇಳಿ ಚಿಲ್ಡ್ರನ್ಸ್? ಹೇಗೆ ಅಂದ್ರೆ 10 ಪ್ಲಸ್ 1 ಏನಾಯ್ತು 11. Is it 2 digit number? Yes. Then this is a successor of a 2 digit number. ಈ ಸ್ಟೇಟ್ಮೆಂಟ್ ಟ್ರೂ ಆಗ್ತೈತಿ ಎಲ್ಲಿ ತನ ಅಪ್ ಟು 10 to 20 ಸಾರಿ 10 ಇಂದ 98 ತನ. 98 ಹೇಗೆ? 98 ಗೆ 1 ಆಡ್ ಮಾಡಿದರೆ 99. Yes, 99 is a 2 digit number. ಇದರದ್ದು ನೆಕ್ಸ್ಟ್ ನಂಬರ್ ಸಕ್ಸೆಸರ್ ನೆಕ್ಸ್ಟ್ ನಂಬರ್ 2 ಡಿಜಿಟ್, ಆಲ್ವೇಸ್ 2 ಡಿಜಿಟ್, ಯಾವಾಗ್ಲೂ 2 ಡಿಜಿಟ್ ಅಂತ ಹೇಳಿದ್ದಾರೆ. ಸೊ 99 is a 2 digit number. ಎಲ್ಲಿ ತನ 2 digit ನಂಬರ್ ಸಿಗತ್ತೆ ನಿಮ್ಗೆ? ಸಕ್ಸೆಸರ್ ತಗೊಂಡಾಗ 10 ಇಂದ 98 ತನ ಸಿಗತ್ತೆ. ಇಲ್ಲಿ 2 digit ಯಾವಾಗ್ಲೂ. ಇಲ್ಲಿ ತನ ಮಾತ್ರ ನಮ್ಗೆ ಆಲ್ವೇಸ್ ಏನು ಈ ಸ್ಟೇಟ್ಮೆಂಟ್ ಟ್ರೂ ಆಗ್ತೈತಿ. ಎಲ್ಲಿ ತನ ಅಪ್ ಟು 10 to 98 ಇಲ್ಲಿ given statement is true. ಎಲ್ಲಿ ತನ ಅಪ್ ಟು 98 ತನ ಗಿವನ್ ಸ್ಟೇಟ್ಮೆಂಟ್ ಟ್ರೂ ಆಗ್ತೈತಿ. ಹೇಗೆ ಅಂದ್ರೆ 10 ತಗೊಳ್ಳಿ, 10 2 ಡಿಜಿಟ್ ನಂಬರ್ ಹೌದು. ಅದ್ರ ಸಕ್ಸೆಸರ್ ಯಾವುದು? 10 ಆದ್ಮೇಲೆ 11 is a 2 digit ನಂಬರ್. ಅಂದ್ರೆ ಈ ಸ್ಟೇಟ್ಮೆಂಟ್ ಏನಾಯ್ತು? ಟ್ರೂ ಆಯ್ತು. ಹಾಗೆ ಅಪ್ ಟು ಲಾಸ್ಟ್ 98 ತಗೊಳ್ಳಿ, ಅದ್ರ ನೆಕ್ಸ್ಟ್ ನಂಬರ್ ಯಾವುದು? ಸಕ್ಸೆಸರ್ ನಂಬರ್ 99. ಎಸ್, ಇಟ್ ಈಸ್ ಆಲ್ಸೋ 2 digit ನಂಬರ್. ಅಂದ್ರೆ 10 ಇಂದ 99 ತನ ಯಾವ್ದು ಬೇಕಾದ ನಂಬರ್ ತಗೊಳ್ಳಿ ನಿಮ್ಗೆ ಈ ಸ್ಟೇಟ್ಮೆಂಟ್ ಟ್ರೂ ಆಗ್ತೈತಿ. ಇನ್ನ ಲಾಸ್ಟ್ ನಂಬರ್ because but 99 sorry but successor of 99 is not 2 digit number, is not always 2 digit number. ಏನು 99 ತಗೊಳ್ಳಿ ನಂಬರ್, ಅದರದ ಸಕ್ಸೆಸರ್ is it a 2 digit number? ಸಕ್ಸೆಸರ್ ಅಂದ್ರೆ 99 ನೆಕ್ಸ್ಟ್ ನಂಬರ್ ಸಾರಿ ನೆಕ್ಸ್ಟ್ ನಂಬರ್ ಏನು ನೆಕ್ಸ್ಟ್ ನಂಬರ್ 99 ಆದ್ಮೇಲೆ 100. is it a 2 digit? ರಾಂಗ್. ಅಂದ್ರೆ ಈ ಸ್ಟೇಟ್ಮೆಂಟ್ ಏನಾಯ್ತು? ರಾಂಗ್ ಆಯ್ತು. ಯಾಕಂದ್ರೆ ಇಲ್ಲಿ ವರ್ಡ್ ಕೊಟ್ಟಿದ್ದಾರೆ ಆಲ್ವೇಸ್ ಅಂತ ಹೇಳಿದ್ದಾರೆ. ಯಾವಾಗ್ಲೂ 2 digit ಆಗ್ತೈತಿ. ಇದೂನು 2 digit ನಂಬರ್ ಹೌದು. ಆದ್ರೆ ಇಲ್ಲಿ ನಮ್ಗೆ ಇದ್ರ ಸಕ್ಸೆಸರ್ ಏನ್ ಸಿಗತೈತಿ? 100. 100 is a successor of 99. 100 is a successor of 99. Is it a 2 digit number? No. ಅದಕ್ಕಾಗಿ ಈ ಸ್ಟೇಟ್ಮೆಂಟ್ ಏನಾಯ್ತು? ಫಾಲ್ಸ್ ಆಯ್ತು. ಇಲ್ಲಿ ಆಲ್ವೇಸ್ ಕೊಟ್ಟಿದ್ದಾರೆ. ಮೇ ಆರ್ ಮೇ ನಾಟ್ ಅಂತ ಕೊಟ್ಟಿದ್ರೆ ಮೇ ಬಿ ಇದು ಟ್ರೂ ಆಗ್ತಿತ್ತು, ಫಾಲ್ಸ್ ಆಗ್ತಿತ್ತು. ಸಾರಿ, ಈ ಸ್ಟೇಟ್ಮೆಂಟ್ ಟ್ರೂ ಆಗ್ತಿತ್ತು. ಇಲ್ಲಿ ಆಲ್ವೇಸ್ ಕೊಟ್ಟಿರ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ತಿದ್ವಿ? ಆಲ್ವೇಸ್ ಕೊಟ್ಟಿರ್ಲಿಲ್ಲ ಅಂದ್ರೆ ಇಲ್ಲಿ ಸಾರಿ ಚಿಲ್ಡ್ರನ್ಸ್, ಕಂಡೀಷನ್ ಏನ್ ಕೊಟ್ಟಿದ್ದಾರೆ? ಆಲ್ವೇಸ್ ಅಂತ ಕೊಟ್ಟಿದ್ದಾರೆ. ಆಲ್ವೇಸ್ ಅಂದ್ರೆ 99 ಕೂಡ 2 digit ಹೌದು. ಅದರ ಸಕ್ಸೆಸರ್ ನಮ್ಗೆ 2 digit ಸಿಗಲ್ಲ. ಸೊ ಈ ಸ್ಟೇಟ್ಮೆಂಟ್ ಏನಾಯ್ತು? ಫಾಲ್ಸ್. ಇದು ಫಾಲ್ಸ್ ಅಂತ ಬರೀರಿ. ಲಾಸ್ಟಿಗೆ ಎಫ್ ಅಂತ ಬರೀರಿ, ಇಲ್ಲ ಫಾಲ್ಸ್ ಅಂತ ಬರೀರಿ. ಓಕೆ, ಎಫ್ ಇಲ್ಲ ಫಾಲ್ಸ್, ಯುವರ್ ಚಾಯ್ಸ್.
ನೋಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ಇದು? ಓಕೆ, ಹಾಗಾದ್ರೆ ಇಲ್ಲಿಗೆ ಫಸ್ಟ್ ಎಕ್ಸರ್ಸೈಸ್ ಎಂಡ್ ಆಯ್ತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನ ಒಂದು ಎಕ್ಸರ್ಸೈಸ್, ಇನ್ನ 2 ಎಕ್ಸರ್ಸೈಸ್ ಇದಾವೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಎಕ್ಸರ್ಸೈಸ್ ಸಾಲ್ವ್ ಮಾಡ್ತೀನಿ. ಅದಾದ್ಮೇಲೆ ಇನ್ನೊಂದು ವಿಡಿಯೋ ಅಲ್ಲಿ ಇನ್ನೊಂದು ಎಕ್ಸರ್ಸೈಸ್ ಆದ್ರೆ ನಿಮ್ದು ಸೆಕೆಂಡ್ ಯೂನಿಟ್ನು ಎಂಡ್ ಆಗ್ತೈತಿ. ಬೇಸಿಕ್ ಅಂದ್ರೂ ಎಲ್ಲಾನು ಹೇಳಿನಿ. ಲಾಸ್ಟ್ ಒಂದೇ ಟಾಪಿಕ್ ಉಳಿದೈತಿ, ಅದು ಪ್ಯಾಟರ್ನ್ಸ್ ಬಗ್ಗೆ. ಪ್ಯಾಟರ್ನ್ಸ್ ಬಗ್ಗೆ ನಾನು ಲಾಸ್ಟ್ ಎಕ್ಸರ್ಸೈಸ್ ಸಾಲ್ವ್ ಮಾಡುವಾಗ ಹೇಳ್ತೀನಿ. ಓಕೆ, ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಚಿಲ್ಡ್ರನ್ಸ್. ನೆಕ್ಸ್ಟ್ ಕ್ಲಾಸ್ಗೆ ರೆಡಿ ಇಡಿ.